ವಿದ್ಯೆ ಪಡಿಬೇಕಾಗಿದ್ರೆ ಅದು ಅರ್ಥವೂ ಕೂಡ ಕೆಲವು ಸಂದರ್ಭದಲ್ಲಿ ಉಪಯೋಗ ಬೀಳುತ್ತದೆ. ಮಧ್ವಾಚಾರ್ಯರು ಒಂದು ಅಪೂರ್ವವಾದ ತತ್ವ ಹೇಳ್ತಾರೆ. ಯಾರಿಗಾದರೂ ಅನಾಯಾಸವಾಗಿ ಹಣ ಬರೋದಿದ್ರೆ, ಸಂಪತ್ತು ಬರೋದಿದ್ರೆ, ಅಧಿಕಾರ ಬರೋದು ಅಂತಿದ್ರೆ ಸುಮ್ಮನೆ ಒಣ ವೈರಾಗ್ಯ ಮಾಡಿ ಅದನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ತಗೊಳ್ರಿ, ಅದನ್ನ ತಗೊಳ್ರಿ. ನಿಮಗದು ಬೇಡವಾಗಿರಬಹುದು, ನೀವು ವಿರಕ್ತರಾಗಿರಬಹುದು, ನಿಮಗೆ ಬೇಡ ಆಗಿರಬಹುದು. ಆ ಅಧಿಕಾರ ನಿಮ್ಮ ಕೈಗೆ ಸಿಕ್ಕಾಗ 10 ಜನ ಸಜ್ಜನರಿಗೆ ಅದರಿಂದ ಒಳ್ಳೆ ಉಪಕಾರ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ತಗೊಳ್ರಿ ಅಂತಾರೆ ಮಧ್ವಾಚಾರ್ಯ. ಎಂಥೆಂಥ ತತ್ವ ಹೇಳಿದ್ದಾರೆ. ಅದನ್ನು ನಿಮಗೆ ಬೇಡ ಆಗಿರಬಹುದು, ಅಗತ್ಯ ಇದ್ದವರಿಗೆ ಹಣ ಬೇಕಾಗ್ತದೆ, ಅವರಿಗೆ ದಾನ ಮಾಡ್ಲಿಕ್ಕಾದ್ರೂ ನೀವು ಸಂಪಾದನೆ ಮಾಡ್ರಿ. ನಿಮಗೆ ಹೆಚ್ಚಾಗಿರಬಹುದು, ಆದ್ರೂ ಹೆಚ್ಚೆಚ್ಚು ಸಂಪಾದನೆ ಮಾಡ್ರಿ. ಯಾರು ಇಲ್ಲದವರು ಇರ್ತಾರೆ ಸಜ್ಜನರು, ಅಂಥವರಿಗೆ ಅದನ್ನು ಕೊಡ್ರಿ. ಅದರಿಂದ ನಿಮಗೆ ಅವರ ಪ್ರೀತಿ, ಅವರ ತೃಪ್ತಿ, ಅವರಿಂದ ವಿದ್ಯಾಲಾಭ ಇಂಥದ್ದೆಲ್ಲ ಆಗ್ತದೆ. ಹೀಗೆ ಅರ್ಜುನ ಅರ್ಥವನ್ನ 2 ವಿಭಾಗ ಮಾಡಿ ಶ್ರೇಷ್ಠ ಅಂತ ಈ ರೀತಿ ಸಮರ್ಥನೆ ಮಾಡ್ತಾನೆ. ಭೀಮಸೇನ ದೇವರನ್ನ ನಕುಲ ಸಹದೇವರು ಕೂಡ ನಮ್ಗೆ ನಿಮ್ದೇನು ಅಂತಂದ್ರೆ ಅರ್ಜುನ ಹೇಳಿದ್ದೆ ನಮ್ದು ಅಂದ್ಬಿಟ್ಟು. ಕೆಲವ್ರು ಹೇಳ್ತಿದ್ ನಾವೇನು ಹೇಳ್ಬೇಕು ಅಂತಿದ್ವಿ ಅದನ್ನೆಲ್ಲ ಇವ್ರು ಹೇಳಿದ್ದಾರಾದ್ರಿಂದ ನಾವೇನ್ ಜಾಸ್ತಿ ಉಪನ್ಯಾಸ ಮಾಡೋದಿಲ್ಲ ಅಂತ ಮುಗಿಸಿ ಹೋಗ್ತಿರ್ತಾರೆ. ನಕುಲ ಸಹದೇವರು ಹಂಗ್ ಮಾಡಿಬಿಟ್ರು. ನಾವೇನ್ ಹೇಳ್ಬೇಕು ಅಂತಿದ್ವಿ ಅದನ್ನ ಅರ್ಜುನನೇ ಹೇಳ್ಬಿಟ್ಟಿದ್ದಾನಾದ್ರಿಂದ ಅರ್ಜುನಂದೇ ನಮ್ಮ ಅಭಿಪ್ರಾಯ ಅಂತ ಹೇಳಿ ಅವ್ರು ಸುಮ್ಮನೆ ಕೂತು. ಮುಂದಿನ ಸರದಿ ಭೀಮಂದು ಬಂತು. ಧರ್ಮರಾಜ ಕೇಳ್ತಾನೆ, ಭೀಮ ನಿನ್ನ ಅಭಿಪ್ರಾಯ ಹೇಳು. ಭೀಮ ಹೇಳಿದ, ಧರ್ಮ ಅರ್ಥ ಕಾಮಗಳಲ್ಲಿ ಕಾಮಶ್ರೇಷ್ಠ ಅಂದ್ಬಿಟ್ಟ ಭೀಮ. ಎಲ್ರಿಗೂ ಒಂದ್ಸಲ ಅಲ್ಲಿದ್ದವರಿಗೆ ಆಶ್ಚರ್ಯ ಆಗಿಬಿಡ್ತಂತೆ. ಇಂಥ ನಿಷ್ಕಾಮ ಕರ್ಮ ಮಾಡತಕ್ಕಂಥ ರುಜುಯೋಗಿಗಳಲ್ಲಿ ರುಜುಪುಂಗವನಾಗಿರ್ತಕ್ಕಂಥ ಭೀಮ ಈ ಮಾತಾಡ್ತಾ ಇದ್ದಾನಲ್ಲ, ಕಾಮಶ್ರೇಷ್ಠ ಅಂದ, ಇದೇನಿದು ಅಂತ ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದಾಗ ಭೀಮ ಹೇಳ್ತಾನೆ, ಅರ್ಜುನ ಅರ್ಥಶ್ರೇಷ್ಠ ಅಂತ ಹೇಳಿ ಅರ್ಥ ಅಂದ್ರೆ ಏನು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ಲಿಲ್ವೇ, ಹಾಗೆ ನಾನು ಕೂಡ ಕಾಮ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡಿ ಹೇಳ. ಕಾಮ ಅಂದ್ರೆ ಅರ್ಥ ಏನು? ಕಾಮ ಅಂದ್ರೆ ಇಷ್ಟ ಅಂತ ಅರ್ಥ. ಯಾರಿಗೆ ಯಾವುದು ಇಷ್ಟವಾಗಿರ್ತದೋ ಅದಕ್ಕೆ ಕಾಮ ಅಂತ ಕರೀತಾರೆ. ಇನ್ನೊಂದರ್ಥ ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಕಾಮ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ ಇದೆ, ಇಚ್ಛೆ ಪಟ್ಟದ್ದು, ಇಷ್ಟವಾದದ್ದು ಅಂತ ಅರ್ಥ ಇದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಉತ್ತಮ ಆಗೋದು ಯಾವಾಗ? ಅದು ಇಷ್ಟವಾದ್ರೆ ಮಾತ್ರ ಧರ್ಮ ಉತ್ತಮ ಆಗ್ತದೆ. ಪುರುಷಾರ್ಥಗಳಲ್ಲಿ ಧರ್ಮ ಉತ್ತಮ ಆಗೋದು ಅದು ಅವರಿಗೆ ಇಷ್ಟ ಆಗಬೇಕು. ಮೋಕ್ಷ ಪುರುಷಾರ್ಥ ಪರಮ ಪುರುಷಾರ್ಥ ಯಾಕಾಯ್ತು? ಮೋಕ್ಷ ಇಷ್ಟ ಆದ್ರಿಂದ. ಅರ್ಥ ಪುರುಷಾರ್ಥ ಯಾಕಾಯ್ತು? ಅದು ಇಷ್ಟ ಆದ್ರಿಂದ. ಪುರುಷಾರ್ಥ ಅಂದ್ರೇನು? ಪುರುಷರಿಗೆ ಯಾವುದು ಇಷ್ಟವೋ ಅದು ಪುರುಷಾರ್ಥ, ಪುರುಷರಿಗೆ ಇಷ್ಟವಾದದ್ದೇ ಪುರುಷಾರ್ಥ. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ವಸ್ತು ಇಷ್ಟ ಅಂತ ಆಗಬೇಕು, ಧರ್ಮವೂ ಇಷ್ಟ ಅಂತ ಆಗಬೇಕು. ಧರ್ಮವೇ ಅನಿಷ್ಟ ಅಂತ ಆದ್ರೆ ಮತ್ತೆ ಅವರಿಗೆ ಧರ್ಮ ಉತ್ತಮ ಆಗೋದು ಹೇಗೆ? ಧರ್ಮವನ್ನೇ ಅನಿಷ್ಟ ಅಂತ ಭಾವಿಸಿದವರಿದ್ದಾರೆ, ಆವಾಗ ಧರ್ಮ ಉತ್ತಮ ಆಗೋದಿಲ್ಲ. ಹಣವನ್ನೇ ಅನಿಷ್ಟ ಅಂತ ಭಾವಿಸಿದ್ರೆ ಆಗೋದಿಲ್ಲ. ಎಲ್ಲವೂ ಇಷ್ಟವಾದಾಗ ಮಾತ್ರ ಅದರ ಬಗ್ಗೆ ಇಚ್ಛೆ ಬರಬೇಕು. ಇಚ್ಛೆ ಬಂತು ಅಂತಂದ್ರೆ ಆವಾಗ ಅದು ಉತ್ತಮ ಪುರುಷಾರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಹೇಳ್ತಿದ್ದೀನಿ. ಕಾಮ ಅಂದ್ರೆ ಇಚ್ಛೆ ಅಂತ ತಗೊಂಡ್ರೆ ಅದು ಶ್ರೇಷ್ಠ. ಯಾಕೆ ಅಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ಕೆಲಸವನ್ನ ಇನ್ನೊಬ್ಬರು ಬಲಾತ್ಕಾರವಾಗಿ ಹೇರಿ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಬಲವಂತ ಮಾಘ ಸ್ನಾನ ಅಂತಾರೆ. ಮಾಘ ಮಾಸದಲ್ಲಿ ಬಲವಂತ ಮಾಘ ಸ್ನಾನ ಅಂತ ಒಂದು ಗಾದೆ ಇದೆ ಹೇಳೋದು. ಬಲವಂತವಾಗಿ ಯಾರಿಗಾದ್ರೂ ಏನಾದ್ರೂ ಕೆಲಸ ಮಾಡಿಸಿದ್ರೆ ಇದು ಬಲವಂತ ಮಾಘ ಸ್ನಾನ ಅಂತ. ಅಂಥ ಬಲವಂತ ಮಾಘ ಸ್ನಾನ ಅದು ಧರ್ಮ ಆಗುವುದಿಲ್ಲ. ಯಾವುದೇ ಧರ್ಮ ಆಗಬೇಕಾದ್ರೆ ಅವನಿಗೆ ಒಂದು ಸ್ವಂತ ಇಚ್ಛೆ ಬರಬೇಕು. ಓದು ಅಂತ ಇನ್ನೊಬ್ಬರ ಕೈಲಿ ಎಷ್ಟು ಓದಿಸ್ಲಿಕ್ಕೆ ಸಾಧ್ಯ? ನಾನು ಓದಬೇಕು ಅಂತ ಅವನಿಗೆ ಇಚ್ಛೆ ಬರಬೇಕು. ಮೊದಲು ಇಚ್ಛೆ ಬಂತು ಅಂತಂದ್ರೆ ಮತ್ತೆ ತಾನೇ ಅಧ್ಯಯನ ಮಾಡ್ತಾನೆ. ಇಚ್ಛೆ ಬರಬೇಕು. ಧರ್ಮ ಮಾಡಬೇಕು ಅಂತ ಇಚ್ಛೆ ಬರಬೇಕು. ಇಚ್ಛೆ ಬಂತು ಅಂತಂದ್ರೆ ಅವನು ತಾನಾಗಿ ಚೆನ್ನಾಗಿ ಮಾಡ್ತಾನೆ. ಇಚ್ಛೆ ಇಲ್ಲದಿದ್ರೆ ಬಲವಂತ ಮಾಡಿಸಿದಾಗ ಅದು ಅಷ್ಟು ಸರಿಯಾಗುವುದಿಲ್ಲ. ರಥವನ್ನ ಎಳ್ಕೊಂಡು ಹೋದ್ರೆ ರಥವೂ ಪ್ರದಕ್ಷಿಣೆ ಮಾಡ್ತದೆ, ಆದ್ರೆ ಆ ಪ್ರದಕ್ಷಿಣೆ ಅಂತ ಅನಿಸ್ಕೊಳ್ತದೇನು? ಇಚ್ಛಾಪುರಸ್ಸರವಾಗಿ ಮಾಡಿದಾಗ ಮಾತ್ರ ಯಾವುದೇ ಒಂದು ಕರ್ಮ ಅದು ಪ್ರಧಾನ ಆಗೋದು, ಸಾರ್ಥಕವಾಗೋದು. ಆದ್ರಿಂದ ಪ್ರತಿಯೊಬ್ಬರಿಗೂ ಪರಮಾತ್ಮನ ಆರಾಧನೆ ಅದನ್ನು ಮಾಡೋದರಲ್ಲಿ ಇಚ್ಛೆ ಬೇಕು. ಇಚ್ಛೆ ಉಂಟಾಯಿತು ಅಂತಂದ್ರೆ ಶ್ರೇಷ್ಠ. ಹೀಗೆ ಭೀಮಸೇನ ತನ್ನದೇ ಆದ ಶೈಲಿಯಲ್ಲಿ ಚಮತ್ಕಾರವಾಗಿ ಅದನ್ನು ವ್ಯಾಖ್ಯಾನ ಮಾಡಿದ. ಈ ರೀತಿ ತಮ್ಮ ಅಭಿಪ್ರಾಯ ಹೇಳಿದಾಗ ಎಲ್ರಿಗೂ ಕೂಡ ಅಭಿಪ್ರಾಯ ಒಂದೇ ಅರ್ಥ ಆಯ್ತು. ಇಚ್ಛೆ ಬರಬೇಕು, ಇಚ್ಛಾಪುರಸ್ಸರವಾಗಿ ಮಾಡಬೇಕು, ವಿದ್ಯಾಪುರಸ್ಸರವಾಗಿ ಮಾಡಬೇಕು. ಹಣವೂ ಕೂಡ ಶ್ರೇಷ್ಠ ಆಗ್ತದೆ ಸದ್ವಿನಿಯೋಗ ಮಾಡಿದಾಗ. ಅದು ಜ್ಞಾನಕ್ಕಾಗಿ ಜ್ಞಾನದಲ್ಲಿ ಪರ್ಯವಸಾನ ಹೊಂದಬೇಕು. ಯಾರ್ಯಾರಿಗೋ ಕೊಟ್ಟು ಯಾರ್ಯಾರನ್ನೋ ಸಂತಿದ್ರೆ ಏನು ಬಂದಿತ್ತು ಅವರಿಂದ? ಆದ್ರಿಂದ ಅದು ಜ್ಞಾನಕ್ಕೋ ಧರ್ಮಕ್ಕೋ ಅದರ ಹಣದ ಪರ್ಯವಸಾನ ಆಗ್ತದೆ ಅಂತಾಗಿದ್ರೆ ಆವಾಗ ಹಣ ಶ್ರೇಷ್ಠ. ಇದು ಅರ್ಜುನನ ವಾದ. ಈ ರೀತಿ ಅವರೆಲ್ಲ ಒಂದು ಚರ್ಚೆ ಮಾಡಿದ್ದಾರೆ. ಮುಂದೆ ಭೀಮ
ಒಂದು ಕಡೆ ಸಂಚಾರಕ್ಕೆ ಹೋದಾಗ ಕಲಿ ಸಿಕ್ಬಿಟ್ನಂತೆ. ಕಲಿ ಬಲಿ ಅಂತ ಇಬ್ರು ಇಡೀ ರಾಷ್ಟ್ರವನ್ನ ಹಾಳು ಮಾಡ್ತಾ ಇದ್ರಂತೆ. ಕಲಿ ಬಲಿ ಎನ್ನುವರು ಅವರಿಬ್ಬರು ದೈತ್ಯರೇ. ಅವರನ್ನ ಬಲಿಯನ್ನ ಓಡಿಸಿ ಕಲಿಯನ್ನ ಬಂಧನ ಮಾಡಿ ಹಿಡ್ಕೊಂಡು ಬಂದಂತೆ ಭೀಮ. ರಾಜ್ಯಭಾರ ಎಲ್ಲ ನಡೀತಾ ಇರುವಾಗ ಕಲಿಯನ್ನು ಹಿಡ್ಕೊಂಡು ಬಂದು ನಿಲ್ಲಿಸಿ ಧರ್ಮರಾಜನ ಮುಂದೆ ನಿಲ್ಲಿಸಿದನಂತೆ. ಕಲಿಯನ್ನ ನಿಲ್ಲಿಸಿ ಇವನೇ ರಾಷ್ಟ್ರ ಎಲ್ಲ ಹಾಳು ಮಾಡ್ತಿದ್ದ ಅಂತ ಕೇಳಿದ್ನಂತೆ ಧರ್ಮರಾಜ. ನಾವು ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದೀನಿ, ಭೀಮ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದಾನೆ, ನೀನ್ ಯಾಕೆ ರಾಷ್ಟ್ರ ವಿಪ್ಲವ ಮಾಡಿದಿ, ಎಲ್ಲಾ ಕಡೆ ರಾಷ್ಟ್ರವನ್ನ ಕೆಡಿಸ್ತಾ ಇದ್ದಿ, ಯಾಕೆ ಅಂತ ಕೇಳಿದ್ನಂತೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಕಲಿ ಹೇಳ್ತಾನೆ, ಇದು ನನ್ನ ಕಾಲ, ಇದು ನನ್ನ ಕಾಲದಲ್ಲಿ ಬಂದು ನನ್ನ ಚರಿಯನ್ನು ಯಾಕೆ ಅಂತ ಕೇಳ್ತಾ ಇದೆಯಲ್ಲ, ಇದು ನಂದು, ಇದು ಕಲಿಯುಗ ಪ್ರಾರಂಭ ಆಗಿಬಿಟ್ಟಿತ್ತು, ಆವಾಗ ನನ್ನ ಸಮಯ ಇದು, ಆದ್ದರಿಂದ ನಾನು ಹೀಗೆ ಮಾಡ್ತಿದ್ದೀನಿ ಅಂತ ಅಂದಂತೆ. ಅಂದಾಗ ಧರ್ಮರಾಜ ಹೇಳ್ತಾನೆ, ಯಾವಾಗಲೂ ಕಾಲ ಕಾಲ ಕಲಿಕಾಲ ಆಗಿರಬಹುದು. ರಾಜಾವಾ ಕಾಲ ಕಾರಣಂ, ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ ಇತಿವ ಸಂಶಯೋ ಮಾಭೂತ್ ರಾಜಾ ಕಾಲಸ್ಯ ಕಾರಣಂ. ಕಲಿಕಾಲ ಅಂತ ಹೇಳಿ ನೀನೇನ್ ಬೇಕಾದ್ರೆ ಮಾಡೋ ಹಾಗಿಲ್ಲ, ರಾಜರೇ ಹೇಗಿದ್ದಾರೆ ಅಂತ ನೋಡಿ ಮಾಡಬೇಕು. ಒಳ್ಳೆ ಕಾಲ ಕೆಟ್ಟ ಕಾಲಕ್ಕೆ ಮುಖ್ಯ ಕಾರಣ ಯಾರು ಅಂತಂದ್ರೆ ರಾಜಕಾರಣ. ರಾಜನಿಗೆ ಕಾಲ ಕಾರಣ ಅಲ್ಲ, ಕಾಲಕ್ಕೆ ರಾಜಕಾರಣ. ರಾಜ ಒಳ್ಳೆಯವನಾಗಿದ್ದರೆ ಎಂಥ ಕಾಲವನ್ನು ಬೇಕಾದ್ರೆ ನಿರ್ಮಾಣ ಮಾಡಿಬಿಡಬಹುದು. ನಾನಿರುವಾಗ ನೀನು ನಿನ್ನ ಆಟ ನಡೆಸ್ಕೂಡ್ದು, ಆದ್ರೆ ನಿನ್ನನ್ನು ಬಿಡ್ತೀನಿ, ನಿನ್ನನ್ನ ಯಥೇಚ್ಛವಾಗಿ ಮೋಚೆಯೇ ಅವನು ತ್ವರ್ತ ವಚನಾತ್ ಅವನು ಹೇಳಿದ್ನಂತೆ. ಕಲಿಯಾಗಿದ್ರೂ ಕೂಡ ಒಂದು ಸತ್ಯ ಹೇಳಿಬಿಟ್ನಂತವನು, ನಾನು ಬೇಕಾದಷ್ಟು ವಿಪ್ಲವ ಮಾಡಿದ್ದೀನಿ, ಆದರೆ ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ಆದ್ರೆ ಕೃಷ್ಣನ ಸಹಾಯವನ್ನ ಪಡೆದಿರ್ತಕ್ಕಂಥ ನಿಮ್ಮಲ್ಲಿ ನಂದೇನೋ ಆಟ ನಡೆಯೋದಿಲ್ಲ ಅಂತ ಕಲಿ ಹೇಳ್ತಾನಂತ. ಕೃಷ್ಣನನ್ನ ನಂಬಿದಂಥ, ಕೃಷ್ಣನ ಸಹಾಯ ಪಡೆದ ನಿಮ್ಮಲ್ಲಿ ಮಾತ್ರ ನಂದೇನೋ ನಡೆಯೋದಿಲ್ಲ. ಬೇರೆ ಬೇರೆ ಕಡೆ ಕೃಷ್ಣನ ಸಹಾಯ ಪಡೆಯದೇ ಇದ್ದವರು, ಕೃಷ್ಣ ನಾಮ ಕೀರ್ತನ ಇಲ್ದಿದ್ದವರಲ್ಲಿ ನನ್ನ ಆಟ ತೋರಿಸಿದೆ, ನಿಮ್ಮ ಮೇಲೆ ಮಾತ್ರ ಏನೂ ನಡೆಯೋದಿಲ್ಲ ಅಂದಾಗ ಇದೊಂದು ನೀನು ಸತ್ಯ ಹೇಳಿಬಿಟ್ಟೆ ಅಲ್ಲ ಅಂತ ಸಂತೋಷ ಆಯ್ತಂತೆ ಧರ್ಮರಾಜನಿಗೆ. ಕಲಿಯಾದ ನೀನು ಕೂಡ ಸತ್ಯವಾದ ಒಂದು ಮಾತಾಡಿದ್ದಿ, ಆದ್ರಿಂದ ಮೋಚಯೇ ತ್ವರ್ತ ವಚನಾತ್, ನಾನ್ ನಿನ್ನನ್ನ ಸತ್ಯ ಮಾತಾಡಿದ್ದಕ್ಕೆ ಬಿಡ್ತೀನಿ. ನಮ್ಮ ಸಂತತಿ ಇರೋ ತನಕ ನೀನೇನೋ ಮಾಡಬಾರ್ದು, ನಮ್ಮ ಸಂತತಿ ಪೂರ್ತಿ ಮುಗಿದ ಮೇಲೆ ಆಮೇಲೆ ಬೇಕಾದ್ರೆ ನಿನ್ನ ಧರ್ಮ ತೋರಿಸು, ಹಾಗೆ ಅಲ್ಲಿವರೆಗೆ ನೀನು ನಿನ್ನ ಪ್ರಭಾವ ಎಲ್ಲೂ ತೋರಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಕಲಿಯನ್ನು ಬಿಡ್ತಾನೆ. ಬಿಡುವಾಗ ನಿನ್ನನ್ನು ಬಿಟ್ಟಿದ್ದಕ್ಕೆ ನೀನ್ ನನಗೆ ಟ್ಯಾಕ್ಸ್ ಕೊಡಬೇಕು ಅನ್ನಂತ. ಏನು ಅಂತಂದ್ರೆ, ಎಂದೂ ಕೂಡ ನೀನು ನನಗೆ ಕೊಡಬೇಕಾದ ಕಪ್ಪ ಕಾಣಿಕೆ ಏನು, ನೀನೆಲ್ಲಾ ಕಡೆ ಆಕ್ರಮಣ ಮಾಡ್ತೀವಿ ಮುಂದೆ, ಆದ್ರೆ ಸೀಮಾಧಿಹಿ ಗಡಿ ಪ್ರದೇಶ ಅಂತ ಏನಿರ್ತದೆ, ಒಂದೊಂದು ಗ್ರಾಮಕ್ಕೆ ಇದು ಗಡಿ ಅಂತ ಹಾಕೊಂಡಿರ್ತಾರೆ, ಅಲ್ಲಿ ನೀನು ಪ್ರವೇಶ ಮಾಡಬೇಡ. ಇನ್ನು ಬಹುವಾಕ್ಯಂಚ, ಬಹಳ ಜನ ಯಾವುದನ್ನ ಅಪೇಕ್ಷೆ ಪಡ್ತಾರೆ, ಏನಾಗಬೇಕು ಅಂತ ಬಹಳ ಜನರು ಅಭಿಪ್ರಾಯ ಪಡ್ತಾರೆ, ಅಥವಾ ಯಾವುದಾದ್ರೂ ನ್ಯಾಯಾಲಯದಲ್ಲಿ ಯಾವುದು ನ್ಯಾಯ ಅಂತ ಪ್ರಶ್ನೆ ಬಂದಾಗ ಬಹಳ ಜನ ಯಾವುದರ ಬಗ್ಗೆ ಸಾಕ್ಷಿ ಹೇಳ್ತಾರೆ, ಯಾವುದು ಧರ್ಮ ಅಂತ ಬಹಳ ಜನರು ತೀರ್ಮಾನ ಮಾಡ್ತಾರೆ, ಅಂಥಲ್ಲಿ ನೀನು ಪ್ರವೇಶ ಮಾಡಬೇಡ. ಅದಕ್ಕೊಂದು ಬೆಲೆ ಇರಲಿ, 10 ಜನರ ಮಾತಿಗೆ ಬೆಲೆ ಇರಲಿ. ಬಹುಮತ ಅಂತಂತಾರಲ್ಲ, ಅದೇ ಬಹುಮತ ಬಂದಾಗ್ಲೂ ಕೂಡ ಮತ್ತೆ ಕಲಿ ಪ್ರವೇಶ ಮಾಡಿ, ಇಲ್ಲ ಅಲ್ಪದವ್ರನ್ನೇ ಅಲ್ಪ ಮತ ಬಂದವರೇ ಬರಬೇಕು ಅಂತ ಏನಾದ್ರೂ ದಬ್ಬಾಳಿಕೆ ಮಾಡಿ ಅದು ಮಾತ್ರ ನಡಿಬಾರದು. ಬಹುಮತ ಏನಿರ್ತದೋ ಅದು ನಡಿಬೇಕು. ಬಹುವಾಕ್ಯಂಚ ಸೀಮಾಧಿಹಿ, ಒಂದು ಅದು ಅತಿಕ್ರಮಣ ಮಾಡ್ತಕ್ಕದ್ದಲ್ಲ, ಆದ್ರಿಂದ ನೀನು ಅಲ್ಲಿ ಪ್ರವೇಶ ಮಾಡಬೇಡ. ಬಹುವಾಕ್ಯ ಅದೊಂದು ಉಳಿಸು. ತುಲಾ ಮಾನೇಚ ಮೇಕರಹ, ತುಲಾ ಅಂದ್ರೆ ತಕ್ಕಡಿ, ಅದರಲ್ಲಿ ಒಂದು ಪ್ರವೇಶ ಮಾಡಬೇಡ ನೀನು. ಉಳಿಲಿಕ್ಕೆ, ಧರ್ಮದಿಂದ ಜಗತ್ತು ನಡಿಲಿಕ್ಕೆ ತಕ್ಕಡಿಯನ್ನೊಂದನ್ನಾದ್ರೂ ಸರಿಯಾಗಿ ಇಟ್ಟಿರು, ಅದರಲ್ಲೂ ನೀನು ಪ್ರವೇಶ ಮಾಡಬೇಡ ಅಂತಂದಂತೆ. ಹಾಗೆ ಮಾನ ಅಂತಂದ್ರೆ ಅಳತೆ ಪಾತ್ರೆಗೆ ಮಾನ ಅಂತಾರೆ. ಶೇರು, ಪಾವು, ಚಟಾಕು ಅಂತೇನು ಅಳತೆ ಪಾತ್ರೆಗಳು ಈಗೆಲ್ಲ ಹೋಗಿಬಿಟ್ಟಿದೆ. ಅವ್ರ ಕಾಲದಲ್ಲಿ ಆಚಾರ್ಯ ಹೇಳಿದಾಗ ಇತ್ತದು, ಈಗ ಬರೇ ತಕ್ಕಡಿನೇ ಬಂದ್ಬಿಟ್ಟಿದೆ ಎಲ್ಲದಕ್ಕೂ. ಶೇರು ಅನ್ನೋದು ಅಳತೆ ಪಾತ್ರೆಗಳು ಹೋಗಿದೆ, ಆದ್ರೆ ಅದರಲ್ಲಿ ನೀನು ಪ್ರವೇಶ ಮಾಡಬೇಡ. ಅಂದ್ರೆ ಅದು ಶೇರು ಅಂತಂದ್ರೆ ಎಲ್ಲ ಕಡೆ ಏಕರೂಪವಾಗಿರ್ತದೆ, ಅದರಲ್ಲಿ ಮೋಸ ನಡಿಬಾರ್ದು. ಹೀಗೆ ಇಷ್ಟು ಕಡೆ ಮಾತು, ಇದನ್ನು ಮಾತ್ರ ನೀನು ನನಗೆ ಕಪ್ಪ ಅಂತ ಕೊಟ್ಟು ಬಿಡು, ಅದರಲ್ಲಿ ನಿನ್ನ ಪ್ರವೇಶ ಆಗಬಾರ್ದು, ಅದರಲ್ಲಿ ಧರ್ಮ ಉಳಿಬೇಕು ಅಂತ ಹೇಳಿ ಧರ್ಮರಾಜ ಕಲಿಯನ್ನ ಬಿಟ್ಟನಂತೆ. ಈ ರೀತಿ ಕಲಿಯ ನಿಗ್ರಹ ಇದೆಲ್ಲ ಆಯ್ತು. ಆಮೇಲೆ ಕೃಷ್ಣನ ಹತ್ರ ಅರ್ಜುನ ಬಂದು ಕೇಳ್ತಾನೆ, ಕೃಷ್ಣ ನೀನು ಗೀತೋಪದೇಶ ಮಾಡಿದ್ದೀಯಲ್ಲ, ಆವಾಗ ಯುದ್ಧಕ್ಕಿಂತ ಪೂರ್ವದಲ್ಲಿ ಮಾಡಿದಿ,
ನಾನೂ ಬಹಳ ಟೆನ್ಷನ್ನಲ್ಲಿದ್ದೆ ಅಂತಾನು. ಯುದ್ಧ ಮಾಡಬೇಕು ಅನ್ನುವಂತಹ ಟೆನ್ಷನ್ ನನಗೂ ಇತ್ತು. ನೀನೇನೋ ಮಾಡಿದಿ, ಕೇಳಿದ್ದೀನಿ, ನಾನು ಕೇಳಿಸ್ಕೊಂಡಿಲ್ಲ ಅಂತಿಲ್ಲ, ಆದರೂ ಆವಾಗ ಸ್ವಲ್ಪ ಟೆನ್ಷನ್ನಲ್ಲಿದ್ದೆ. ಯುದ್ಧ ಎಲ್ಲ ಮುಗಿದು ಈಗ ಫ್ರೀ ಆಗಿದ್ದೀನಿ, ಈಗ ಮತ್ತೊಂದ್ಸಲ ಗೀತೋಪದೇಶ ಮಾಡು ಅನ್ನಂತ. ಮತ್ತೊಂದ್ಸಲ ಗೀತೋಪದೇಶ ಮಾಡು ಅಂದಾಗ ಕೃಷ್ಣ ಹೇಳ್ತಾನೆ, ಆವಾಗ ನೀನ್ ಟೆನ್ಷನ್ನಲ್ಲಿದ್ದಿ, ನಾನು ಒಳ್ಳೆ ಮೂಡ್ನಲ್ಲಿದ್ದೆ, ಮಾಡಿದೆ. ಆದ್ರೆ ಈಗ ನೀನು ಒಳ್ಳೆ ಮೂಡ್ನಲ್ಲಿದ್ದಿ, ನನಗೆ ಟೆನ್ಷನ್ ಇಲ್ಲ, ಮಾಡುವಂತಹ ಮೂಡ್ ನನಗಿಲ್ಲ ಅಂದ್ಬಿಟ್ಟು ನನ್. ಆವಾಗ ಯುದ್ಧ ನೀನು ಮಾಡೋದಿಲ್ಲ ಅಂತಿದ್ದಾಗ 18 ದಿವಸದ ಮುಂಚೆ ನನಗೆ ಯಾವ ಮೂಡಿತ್ತು, ಈಗ ಆ ಮೂಡಿಲ್ಲ ಅಂತಾನೆ ಕೃಷ್ಣ. ನಚ ಶಕ್ಯಂ ಪುನರ್ವಕ್ತುಂ ಅಶೇಷೇಣ ಧನಂಜಯ. ಆ ಮೂಡಿನಲ್ಲಿ ಅಷ್ಟು ಗೀತೋಪದೇಶ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನೀನು ಕೇಳಿದ್ದಕ್ಕೆ ಅನುಗೀತ ಅಂತ ಅದರ ಸಾರ ಹೇಳ್ತೀನಿ ಅಂತ ಹೇಳಿ ಅನುಗೀತ ಅಂತ ಅದರ ಸಾರವನ್ನೇ ಮತ್ತೊಂದ್ಸಲ ಉಪದೇಶ ಮಾಡಿದನಂತೆ. ಎಷ್ಟು ಮಹತ್ವದ್ದು ಗೀತೆ ಅಂತ ಅನ್ನೋದು ಗೊತ್ತಾಗ್ತದೆ ಕೃಷ್ಣನ ಈ ಮಾತಿನಿಂದ. ಅಷ್ಟು ಭಾವಪೂರ್ಣವಾಗಿ ಆ ಕಳಕಳಿಯಿಂದ ಉಪದೇಶ ಮಾಡಿದಂತಹದ್ದು ಶ್ರೀಕೃಷ್ಣ ಉಪದೇಶ ಮಾಡಿದ್ದು ಗೀತೆ. ಅದು ಅನುಷ್ಠಾನಕ್ಕೂ ಸರಿ, ಪಾರಾಯಣಕ್ಕೂ ಬೇಕು. ಭಗವದ್ಗೀತೆ ಪಾರಾಯಣಕ್ಕೂ ಬೇಕು, ಅನುಷ್ಠಾನಕ್ಕಂತೂ ಬೇಕೇ ಬೇಕು. ಅದರ ಶ್ಲೋಕಗಳನ್ನು ಪಾರಾಯಣ ಮಾಡಿದರೂ ಕೂಡ ವಿಶೇಷವಾದ ಫಲ. ವೇದವ್ಯಾಸದೇವರೇ ಪದ್ಮಪುರಾಣದಲ್ಲಿ ಆ ಗೀತೆಯ ಮಹತ್ವ ಹೇಳ್ತಾರೆ. ಏನೇನು ಫಲ ಇದೆ, ಏನೇನು ಫಲ ಇದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ನಮ್ಮ ಹತ್ರ ಬಹಳ ಜನ ಬಂದು ತುಂಬಾ ಹೆದರಿಕೆ ಆಗ್ತದೆ ಅಂತ ಕೆಲವರು, ಭಯ ಆಗ್ತದೆ ಅಂತ ಕೆಲವರು, ಭಯ ಪಡ್ತಾರಂತೆ. ಭಯ ಆಗ್ತದೆ, ಏನು ಮಾಡಬೇಕು, ಏನು ಮಾಡಬೇಕು? ಇದಕ್ಕೆಲ್ಲ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ವ್ಯಾಸರು ಹೇಳ್ತಾರೆ. ಒಂದೇ ಕಥೆ ಹೇಳ್ತೇನೆ, ಒಂದೊಂದು ಅಧ್ಯಾಯದ ಮಹತ್ವ ಬಹಳ ಇದೆ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಆಗೋದಿಲ್ಲ. ಒಂದು ಮಾತ್ರ ಹೇಳ್ತೇನೆ, ಯಾಕೆಂದ್ರೆ ಎಲ್ರಿಗೂ ಬೇಕಾದದ್ದು. ಬಹಳ ಜನ ಅದರಿಂದ ಕಷ್ಟಪಡ್ತಿದ್ದಾರೆ. ಸುಮ್ಮನೆ ಕೂತಲ್ಲೇ ಭಯ ಅಂತೆ. ಯಾರ್ಯಾರು ಬಂದ್ರು ಭಯ, ಮಾತಾಡಿಸಿದ್ರು ಭಯ, ಕೆಲಸಕ್ಕೆ ಹೋಗ್ಲಿಕ್ಕೆ ಭಯ, ನೌಕರಿ ಮಾಡ್ಲಿಕ್ಕೆ ಭಯ. ಇಂಥದ್ದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ, ಒಬ್ಬ ಬ್ರಾಹ್ಮಣ ಗೀತಾ ಪಾರಾಯಣ ಮಾಡಿಕೊಂಡು ಕಾಶಿ ಯಾತ್ರೆಗೆ ಹೋಗ್ತಿದ್ನಂತ. ಹೆಂಗ್ ಹೋಗ್ತಿದ್ದ ಅಂತ ನೋಡ್ರಿ, ಗೀತಾ ಪಾರಾಯಣ ಮಾಡ್ಕೊಂಡು ಹೋಗ್ತಿದ್ದ. ಯಾವುದೋ ಪುಸ್ತಕ ಹಿಡ್ಕೊಂಡು, ಯಾವುದೋ ಓದ್ಕೊಂಡು ಹೋಗ್ತಾ ಇದ್ದಿಲ್ಲ. ಕಾಶಿ ಯಾತ್ರೆಗೆ ಅಂತ ಹೊರಟವನು ಗೀತಾ ಪುಸ್ತಕನ ಹಿಡ್ಕೊಂಡು ಗೀತಾ ಪಾರಾಯಣ ಮಾಡ್ತಾ ಪಾದಯಾತ್ರೆ ಮಾಡ್ತಿದ್ನಂತೆ. ಮಾಳವ ದೇಶ ಅಂತ ಒಂದು ದೇಶಕ್ಕೆ ಬಂದಂತೆ. ಆ ದೇಶದ ಮೂಲಕ ಮುಂದೆ ಹೋಗಬೇಕಾಗಿತ್ತು. ಆ ದೇಶದ ಮೂಲಕ ಹೋಗ್ಲಿಕ್ಕೆ, ಆ ದೇಶಕ್ಕೆ ಬರುವಾಗ ಅಲ್ಲಿ ಒಂದು ದೊಡ್ಡ ಅನಾಹುತ ನಡೆದಿತ್ತು. ಆ ದೇಶದ ರಾಜಧಾನಿಯ ಆನೆ ತಪ್ಪಿಸ್ಕೊಂಡ್ಬಿಟ್ಟಿತ್ತಂತೆ. ಆನೆ ಸರಪಳಿ ಕಡಿದುಕೊಂಡು ಮದ ಬಂದು ಎದ್ವಾ ತದ್ವಾ ಓಡಾಡ್ತಾ ಇದೆ. ಆ ಮಾವುತ ರಾಜ ಅವರೆಲ್ಲರೂ ಸೇರಿ ಘೋಷಣೆ ಮಾಡ್ತಾ ಇದ್ದಾರೆ, ಆನೆ ತಪ್ಪಿಸ್ಕೊಂಡಿದೆ, ಎಲ್ಲರೂ ಮನೆಗೆ ಹೋಗ್ರಿ, ಬಾಗಿಲು ಹಾಕೊಳ್ರಿ, ಅಂಗಡಿ ಬಾಗಿಲು ಹಾಕ್ರಿ, ಮನೆ ಬಾಗಿಲು ಹಾಕೊಂಡ್ಬಿಡ್ರಿ ಅಂತ. ಎಲ್ಲರೂ ಭದ್ರವಾಗಿ ಬಾಗಿಲು ಹಾಕೊಂಡು ಬಿಟ್ಟಿದ್ದಾರೆ. ಆ ಊರಿಗೆ ಇವನು ಪ್ರವೇಶ ಮಾಡಿದ. ಅದೇ ರಾಜಧಾನಿಗೆ ಗೀತಾ ಪಾರಾಯಣ ಮಾಡಿಕೊಂಡು ಯಾತ್ರೆಗೆ ಹೋಗುವನು ಬಂದಿದ್ದಾನೆ. ಬ್ರಾಹ್ಮಣ ಕೂಗ್ತಾ ಇದ್ದಾರೆ, ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊಳ್ಳೋ, ಆನೆ ತಪ್ಪಿಸ್ಕೊಂಡಿದೆ, ನೀನ್ ತಪ್ಪಿಸ್ಕೊ. ಆನೆ ತಪ್ಪಿಸ್ಕೊಂಡಿದೆ, ಮದ ಬಂದಿದೆ, ಇವನು ಎಲ್ಲಿ ಹೋಗ್ಬೇಕು? ಎಲ್ಲರೂ ಬಾಗಿಲು ಹಾಕೊಂಡು ಒಳಗಿದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಆ ಬೀದಿಗೆ ಬಂತಂತೆ ಆನೆ. ಈ ಬ್ರಾಹ್ಮಣ ಯಾವ ಬೀದಿಯಲ್ಲಿ ಹೋಗ್ತಿದ್ದಾನೆ, ಮದಭರಿತವಾಗಿ ಆನೆ ಬಂದುಬಿಡ್ತು. ಏನು ಮಾಡಬೇಕು? ರಾಜ ಕಂಗ ಅನ್ಯಾಯವಾಗಿ ಒಂದು ಜೀವ ಹೋಗ್ತದೆ ಅಂತ ಅಂದ್ಕೊಂಡಾಗ ಇವನ ಹತ್ತಿರ ತನಕ ಬಂದು ಆನೆ ಬಂದು ನಿಶ್ಚೇಷ್ಟವಾಗಿ ಶಾಂತವಾಗಿ ನಿಂತು ಬಿಡ್ತಂತೆ. ಇವನು ಮುಂದೆ ಬಂತು, ಸುಮ್ಮನೆ ಶಾಂತವಾಗಿ ನಿಂತು ಬಿಡ್ತು. ರಾಜನಿಗೂ ಆಶ್ಚರ್ಯ ಆಯ್ತು, ಇವನಿಗೂ ಆಶ್ಚರ್ಯ ಆಯ್ತು, ಯಾಕೆ ನಿಂತಿತು ಅಂತ. ಆಮೇಲೆ ಮಾವುತ ರಾಜ ಮಂತ್ರಿ ಎಲ್ಲರೂ ಬಂದ್ರು, ಆನೆಯನ್ನು ತಗೊಂಡು ಹೋದ್ರು. ಶಾಂತವಾಗಿ ಬಿಟ್ಟಿತ್ತು, ಮದ ಇಳಿದಿತ್ತು, ಕಟ್ಟಿದ್ರು, ತಗೊಂಡು ಹೋಗಿ. ಆಮೇಲೆ ರಾಜ ಕೇಳಿದ, ಎಷ್ಟು ಕಷ್ಟಪಟ್ಟಿದ್ವಿ ನಾವು, ಮೊದಲಿಂದಲೂ ಮದ ಬರ್ತಾನೆ ಇರ್ತಿತ್ತು, ನೀನು ನಿನ್ನನ್ನು ನೋಡಿದ ಕೂಡಲೇ ಶಾಂತವಾಯಿತು, ಯಾಕೆ ಅಂತ ಕೇಳಿದ. ಯಾಕೆ ಅಂತಂದಾಗ ಆ ಬ್ರಾಹ್ಮಣ ಹೇಳಿದನಂತೆ, ನಾನು ಭಗವದ್ಗೀತಾ ಪಾರಾಯಣ ಮಾಡ್ತಾ ಬರ್ತಿದ್ದೆ, ಇಲ್ಲಿಗೆ ಬರೋ ಹೊತ್ತಿಗೆ ಸರಿಯಾಗಿ 15ನೇ ಅಧ್ಯಾಯ ಮುಗಿತು, 16ನೇ ಅಧ್ಯಾಯ ಪ್ರಾರಂಭ ಆಯಿತು. ಏನಿದೆ 16ನೇ ಅಧ್ಯಾಯ? ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಎಲ್ಲ ದೈವೀ ಸಂಪತ್ತು, ಆಸುರಿ ಸಂಪತ್ತು ಅಂತ. ದೈವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ. ದೈವ ಸಂಪತ್ತು ಅಂದ್ರೇನು, ಆಸುರ ಸಂಪತ್ತು ಅಂದ್ರೇನು? ಕೃಷ್ಣ ಎರಡನ್ನು ವಿಭಾಗ ಮಾಡಿ ಹೇಳಿದ್ದಾನೆ. ದೈವೀ ಸಂಪತ್ತು ಅಂತಂದ್ರೆ ಅಭಯಂ, ಇನ್ನೊಬ್ಬರನ್ನ ಹೆದರಿಸದೇ ಇರೋದು, ಸತ್ವ ಸಂಶುದ್ಧಿ, ದಾನ ಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಇವೆಲ್ಲ ದೈವೀ ಸಂಪತ್ತು ಅಂತ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ, ಡಾಂಭಿಕತನ, ದರ್ಪ, ಸಿಟ್ಟು, ಕಠೋರವಾದ ನುಡಿ, ಇದೆಲ್ಲ ಆಸುರಿ ಸಂಪತ್ತು.
ಹೀಗೆ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ವಿಭಾಗ ಮಾಡೋದ್ರಲ್ಲಿ ಮೊದಲು ಪ್ರಾರಂಭ ಆಗೋದೇ ಅಭಯಂ ಸತ್ವ ಸಂಶುದ್ಧಿ ಅಂತ ಪ್ರಾರಂಭ ಆಗ್ತದೆ. ಅವನು ಹೇಳ್ತಾನೆ, ಬ್ರಾಹ್ಮಣ 15ನೇದು ಮುಗಿಸಿದೆ, ಅಭಯಂ ಸತ್ವ ಸಂಶುದ್ಧಿ ಅಂತ ಅಭಯ ಅನ್ನೋ ಶಬ್ದ ಬಾಯಲ್ಲಿ ಹೇಳಿದೆ, ನನಗೆ ಈ ಆನೆಯಿಂದ ಭಯ ಪರಿಹಾರ ಆಯಿತು ಅಂತ. ಅದು ಅಧ್ಯಾಯ ಪ್ರಾರಂಭನೇ ಹಾಗಾಗ್ತದೆ. ಭಗವದ್ಗೀತೆಯಲ್ಲಿ ಒಂದೊಂದು ಶಬ್ದಕ್ಕೆ ಆ ಮಹತ್ವ ಇದೆ. ಅಭಯಂ ಅಂತ ಪ್ರಾರಂಭ ಆಯಿತು, ಭಯ ಪರಿಹಾರ ಆಯಿತು. ನನಗೆ ಅಭಯ ಆಯಿತು, ಆನೆಗೆ ಸತ್ವ ಸಂಶುದ್ಧಿ, ಅದರ ಅಂತಃಕರಣ ಶುದ್ಧಿ ಆಯ್ತು. ಏನು ಸಿಟ್ಟು ಬಂದಿತ್ತೋ ಏನೋ, ಸತ್ವ ಅಂದ್ರೆ ಅಂತಃಕರಣ, ನನಗೆ ಅಭಯ, ಅದಕ್ಕೆ ಸತ್ವ ಸಂಶುದ್ಧಿ. ರಾಜನಿಗೆ ಜ್ಞಾನ ಯೋಗ ವ್ಯವಸ್ಥಿತಿ, ಭಗವದ್ಗೀತೆಯಲ್ಲಿ ಇಷ್ಟು ಮಹತ್ವ ಇದೆ ಅನ್ನೋ ಜ್ಞಾನ ಯೋಗ ಅವನಿಗೆ ಬಂತು. ಹೆಂಗಿದೆ ಶ್ಲೋಕನೇ ಹಂಗಿದೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ. ಈ ಯಾತ್ರಿಕನಿಗೆ ಅಭಯ, ಆನೆಗೆ ಸತ್ವ ಸಂಶುದ್ಧಿ ಭಗವದ್ಗೀತೆಯಿಂದ, ರಾಜನಿಗೆ ಜ್ಞಾನ ಯೋಗ ವ್ಯವಸ್ಥಿತಿ. ಆಮೇಲೆ ನಿನ್ ಕಾಸಿಗೆ ಸ್ವಲ್ಪ ತಡವಾಗಿ ಹೋದ್ರೂ ಪರವಾಗಿಲ್ಲ, ನನಗೆ ಪೂರ್ತಿ 18 ಅಧ್ಯಾಯ ಗೀತೆ ಹೇಳಿ ಮಂಗಳ ಮಾಡಿ ಹೋಗು ಅಂತ ಅಂದಂತೆ. ಆಮೇಲೆ ನಿನ್ ಕಾಸಿಗೆ ಹೋಗುಂತ. ರಾಜನಿಗೆ ಅಷ್ಟು ಅದರ ಮೇಲೆ ಆಸಕ್ತಿ ಬಂತಂತೆ. ಜ್ಞಾನ ಯೋಗ ವ್ಯವಸ್ಥೆ ಸಂಪೂರ್ಣ ಗೀತಾ ಅಧ್ಯಯನ ಮಾಡಿದನಂತೆ. ಮಧ್ವಾಚಾರ್ಯರು ಕೂಡ ಮೊದಲು ಬರೆದ ಭಾಷ್ಯ ಗೀತಾ ಭಾಷ್ಯ. ಗೀತಾ ಭಾಷ್ಯಂ ಚಕಾರಾದೌ ಪ್ರಥಮಂ ತುಷ್ಟಿದಂ ಹರೇಹೇ. ಇಷ್ಟು ಮಹತ್ವದ ಗೀತೆ, ಅದನ್ನ ಎಷ್ಟು ಎಂಥ ಕಳಕಳಿಯಿಂದ ಉಪದೇಶ ಮಾಡಿದ್ದ. ಮುಂದೆ ಪುನಃ ಅದರ ಸಾರವನ್ನ ಅನುಗೀತ ಅಂತ ಉಪದೇಶ ಮಾಡ್ತಾನೆ. ಅದರ ಮುಂದೆ ಪಾಂಡವರೆಲ್ಲ 15 ವರ್ಷದವರೆಗೆ ಅಶ್ವಮೇಧ ಯಾಗ ಮಾಡಿದ ಉಲ್ಲೇಖ, ಅದರ ಯಾಗದ ಮಹತ್ವ, ಅದೆಲ್ಲ ಕಥೆ. ಮತ್ತೆ ಅಶ್ವಮೇಧ ಯಾಗಗಳನ್ನ ಪುನಃ ಮಾಡಿದ್ದಾರೆ. ದುರ್ಯೋಧನಾದಿಗಳದ್ದೆಲ್ಲ ಸಂಹಾರ ಆಯಿತು. ಅವರು ರಾಜ್ಯಭಾರ ಮಾಡಿಕೊಂಡಿರುವಾಗ ವಿಶೇಷ ಯಜ್ಞಯಾಗಗಳಲ್ಲಿ ಆಸಕ್ತನಾಗಿದ್ದ ಧರ್ಮರಾಜ. ಭೀಮಸೇನ ದೇವರ ಕೆಲಸ ಏನಿತ್ತು ಅಂತಂದ್ರೆ, ಭೀಮಸೇನ ತನ್ನ ಆಳ್ವಿಕೆ ಬಂದಾಗ ಭೀಮಸೇನ ದೇವರು ಮಾಡಿದ್ದು, ಪ್ರತಿ ಗ್ರಾಮದಲ್ಲಿ ಒಂದೊಂದು ಗ್ರಾಮದಲ್ಲಿ 5 ಜನ ಪಂಡಿತರನ್ನ ಭೀಮಸೇನ ಸ್ಥಾಪನೆ ಮಾಡಿದ್ದ. ಎಂಥ ಸಣ್ಣ ಗ್ರಾಮ ಆಗಿದ್ರೂ ಕೂಡ ಗ್ರಾಮ ಮನುಸ್ವಕೀಯ ಅನ್ನಂತಾರೆ. ಪ್ರತಿ ಗ್ರಾಮದಲ್ಲಿ 5 ವಿದ್ವಾಂಸರು. ಯಾಕೆ? ಅಲ್ಲಿ ಯಾರಿಗೂ ಕೂಡ ಉಪನಯನ ಮಾಡಿಸೋರಿಲ್ಲ ಅಂತ ಆಗಿರಬಾರ್ದು, ಶ್ರಾದ್ದ ಮಾಡಿಸೋರಿಲ್ಲ ಅಂತ ಶ್ರಾದ್ದ ತಪ್ಪಿರಬಾರ್ದು, ಪಾಠ ಹೇಳ್ಕೊಡುವವರಿಲ್ಲ ಅಂತ ಸ್ತೋತ್ರ ಸಂಧ್ಯಾ ವಂದನೆ ವೇದ ಇದರ ಅಧ್ಯಯನ ನಿಂತು ಹೋಗಿರಬಾರ್ದು. ಇದು ಮಾಡಬೇಕಾದ ಕೆಲಸ ರಾಜರು ಅಂತ ಹೇಳಿ ಆ ವೇದಾಧ್ಯಯನ ನಡಿಬೇಕು, ಧರ್ಮ ಕಾರ್ಯಗಳು ನಡಿಬೇಕು ಅಂತ ಹೇಳಿ ಭೀಮಸೇನ ದೇವರು ಪಂಚ ಸವೇತನಾನ್ ಗ್ರಾಮ ಮನುಸ್ವಕೀಯಾನ್, ತಾನು ಸಂಬಳ ಕೊಟ್ಟು 5 ವಿದ್ವಾಂಸರನ್ನ ಗ್ರಾಮದಲ್ಲಿಟ್ಟು ಹೀಗೆ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದ. ಧರ್ಮರಾಜ ಯಜ್ಞಯಾಗಗಳನ್ನ ಮಾಡ್ತಿದ್ದ. ಇವರೆಲ್ಲ ಸೇರಿ ಅಶ್ವಮೇಧ ಯಾಗ ಮಾಡಿದ್ರಂತೆ. ಒಬ್ಬೊಬ್ರು ಒಂದೊಂದು ಅಶ್ವಮೇಧ ಯಾಗ ಮಾಡಿದ್ರಂತೆ. 5 ಮಂದಿ ಸೇರಿ ಅಲ್ಲ, 5 ಮಂದಿ ಪಂಚ ಪಾಂಡವರೇನಿದ್ರು ಒಬ್ಬೊಬ್ರು ಅಶ್ವಮೇಧ ಯಾಗ ಮಾಡಿದ್ದಾರೆ. 3 ವರ್ಷ ಅಂತೆ ಒಂದೊಂದು ಅಶ್ವಮೇಧ ಯಾಗ 3 ವರ್ಷ ನಡೀತಂತೆ. ಹೀಗೆ ನಡೆದು 5 ಜನ ಸೇರಿ 15 ವರ್ಷ ಅಶ್ವಮೇಧ ಯಾಗ ಮಾಡಿದ್ರಂತೆ. ನಿರಂತರ 15 ವರ್ಷ ಅಶ್ವಮೇಧ ಯಾಗವೇ. ಬ್ರಾಹ್ಮಣರಿಗೆ ಆವಾಗ ಬೇರೆ ಕಡೆ ಹೋಗೋ ಹಾಗೇನೆ ಅಲ್ಲೇ ಕೂತ್ಕೊಂಡು ನಿರಂತರ ಬ್ರಾಹ್ಮಣರನ್ನು ಸಂತೋಷ ಪಡಿಸ್ತಾ ಇದ್ರು, ದೇವತೆಗಳನ್ನು ಸಂತೋಷ ಪಡಿಸ್ತಾ ಇದ್ರು. 15 ವರ್ಷ ಅಶ್ವಮೇಧ ಯಾಗ ನಡೀತಂತೆ. ಒಬ್ಬೊಬ್ರು ಮಾಡಿದ ಅಶ್ವಮೇಧ ಯಾಗ 3 ವರ್ಷ ನಡೀತು. ಒಬ್ಬೊಬ್ರು ಮಾಡಿದ ಒಂದೊಂದು ಅಶ್ವಮೇಧ ಯಾಗ 3 ಅಶ್ವಮೇಧ ಆಯ್ತಂತೆ. 15 ವರ್ಷದ ತನಕ ಅಶ್ವಮೇಧ ನಡೀತು. 15 ಅಶ್ವಮೇಧಗಳು ನಡೆದುವಂತೆ. ಅಶ್ವಮೇಧ ಅಂದ್ರೆ 3 ವರ್ಷದ ತನಕ 1, 3 5 15, 5 ಅಶ್ವಮೇಧ ಯಾಗ ಅಂತ ತಿಳ್ಕೋಬಾರ್ದು. 3 ವರ್ಷತ್ರಯಾತ್ಮಕವಾದ ಒಂದು ಅಶ್ವಮೇಧ ಯಾಗ 3 ಆಯ್ತಂತೆ. ಇದೊಂದು ವಿಚಿತ್ರ. ಒಂದೇ ಅಶ್ವಮೇಧ ಯಾಗ ಮಾಡಿದ್ರು, ಜಾಸ್ತಿ ಕಾಲ ಇರೋ ಹಾಗಿದ್ದಿಲ್ಲ ಅವರು. 15 ವರ್ಷದಲ್ಲಿ 5 ಅಶ್ವಮೇಧ ಯಾಗ ಮಾಡಿದ್ರು 5 ಜನ ಸೇರಿ. ಒಂದೊಂದು ಅಶ್ವಮೇಧ ಯಾಗ 3 ವರ್ಷ ನಡೀತು. 3 ಅಶ್ವಮೇಧ ಆಯ್ತಂತೆ. ಈ ರಹಸ್ಯ ಹೇಳ್ತಾರೆ ಆಚಾರ್ಯ. ಹೇಗೆ 3 ಆಯ್ತು ಅಂತ ಕೇಳಿದ್ರೆ, ಒಂದೇ ಅಶ್ವಮೇಧ ಮಾಡಿದ್ರು ಇಷ್ಟು ದಕ್ಷಿಣ ಕೊಡಬೇಕು ಅಂತ ಕ್ರಮ ಇದೆ ಅದಕ್ಕೆ. ಅಶ್ವಮೇಧಕ್ಕೆ ಇಷ್ಟು. ಸಹಸ್ರಮಾಖ್ಯಾತ್ರೆ ದದ್ಯಾತ್ ಶತಂ ಪರಿಗರಿತ್ರೆ. ಆಖ್ಯಾತ್ರೆ ಇಂಥವ್ರಿಗಿಷ್ಟು, ಉದ್ಗಾತ್ರಿಗಿಷ್ಟು, ಹೋತ್ರಿಗಿಷ್ಟು, ಆ ಋತ್ವಿಕಿಗಳಿಗೆ ಇಷ್ಟಿಷ್ಟು ಅಂತ ವೇದದಲ್ಲಿದೆ. ಅದರಿಂದಲೇ ಅಶ್ವಮೇಧ ಯಾಗ ಮಾಡಿದ ಮೇಲೆ ಪಾಂಡವರು ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ಸಮಗ್ರ ಭೂಮಿಯನ್ನ ವೇದವ್ಯಾಸ ದೇವರಿಗೆ ಒಪ್ಪಿಸಿದ್ರಂತ. ಯಾಕೆಂದ್ರೆ ವೇದ ವಿಭಾಗ ಮಾಡಿದವರೇ ನೀವು. ವೇದದಲ್ಲೇನೆ ದಕ್ಷಿಣ ಹೆಂಗ್ ವಿಭಾಗ ಮಾಡಿಕೊಡ್ಬೇಕು ಅಂತ ವೇದದಲ್ಲೇ ಇದೆ. ಎಲ್ರಿಗೂ ಒಂದೇ ರೀತಿ ದಕ್ಷಿಣೆನೂ ಕೊಡೋದಲ್ವಂತೆ, ಅದರಲ್ಲಿ ಕ್ರಮ ಇದೆ. ಇನ್ ತಾರತಮ್ಯ ಪ್ರಕಾರ ಕೊಡಬೇಕಾಗಿದೆ ಆ ಋತ್ವಿಜರಿಗೆ. ಆ ಪ್ರಕಾರ ವಿಭಾಗ ಮಾಡ್ಲಿಕ್ಕೆ ನೀವೇ ಸಮರ್ಥರು ಅಂತ ಭೂಮಿಯನ್ನೆಲ್ಲ ಅವ್ರಿಗೆ ಕೊಟ್ರಂತೆ. ಅವರು ವಿಭಾಗ ಮಾಡಿ ವೇದವ್ಯಾಸ ದೇವರು ಬ್ರಾಹ್ಮಣರಿಗೆ ಆ ಭೂಮಿಯನ್ನೆಲ್ಲ ಹಂಚಿಬಿಟ್ರಂತೆ. ದಕ್ಷಿಣೆನೂ ಕೊಟ್ರು, ಭೂಮಿಯನ್ನೂ ಹಂಚಿದ್ರಂತೆ ವ್ಯಾಸರು.
ತಮ್ಮ ಅಧೀನದಲ್ಲಿರ್ತಕ್ಕಂತಹ ಋತ್ವಿಜರಿಗೆ. ಯಾವ ರೀತಿ ದಕ್ಷಿಣೆ ಕೊಟ್ರು ಅಂತಂದ್ರೆ, ಒಂದು ಅಶ್ವಮೇಧ ಯಾಗಕ್ಕೆ ಎಷ್ಟು ಕೊಡಬೇಕು ಅಂತಿದೆಯೋ ಅದರ 3 ಪಟ್ಟು ಕೊಟ್ರಂತೆ. 10 ರೂಪಾಯಿ ಕೊಡಬೇಕು ಅಂತಿದ್ದಲ್ಲಿ 100 ರೂಪಾಯಿ ಕೊಡಬೇಕು ಅಂತಿದ್ದಲ್ಲಿ 300, 1000 ಕೊಡಬೇಕು ಅಂತಿದ್ದಲ್ಲಿ 3000 ಕೊಟ್ರಂತೆ. ಯಾಕೆ ಹಾಕಿ ಕೊಟ್ರು ಅಂತಂದ್ರೆ, ಆ ರೀತಿ ದಕ್ಷಿಣೆ ಕೊಟ್ರೆ ಒಂದು ಯಾಗ 3 ಯಾಗದ ಫಲ ಕೊಡ್ತದಂತೆ. ಆದ್ರಿಂದ ಆವಾಗ ಬ್ರಾಹ್ಮಣರಿಗೆ ಋತ್ವಿಜರಿಗೆಲ್ಲ 3 ಪಾಲು ದಕ್ಷಿಣೆ. ಊಟ ಮಾತ್ರ ಒಂದೇ ಪಾಲು, ಅದು 3 ಪಾಲು ಹಾಕ್ಲಿಕ್ಕೆ ಬರೋದಿಲ್ಲ. ಆ ಅಶ್ವಮೇಧ ಯಾಗದ 3 ಪಾಲು ಊಟ ಇಲ್ಲ, ದಕ್ಷಿಣೆ ಮಾತ್ರ 3 ಪಾಲು ಕೊಡಬಹುದಂತ. ಅದು ಮಹಾಭಾರತ ಹೇಳ್ತಾ ಇರೋದು, ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾ ಇರೋದು. ಆದ್ರಿಂದ ಒಂದು ಮಾಡಿದ ಸತ್ಕರ್ಮ ಅನೇಕ ಆಗಬೇಕು ಅಂತ ಏನಾದ್ರೂ ಇದ್ರೆ, ಕೆಲವರು ಅಂದ್ಕೊಂಡಿರ್ತಾರೆ ಇಷ್ಟು ಭಾಗವತ ಸಪ್ತಾಹಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಗ್ಲಿಲ್ಲ ಅಂತಾದಾಗ ಒಂದು ಸಪ್ತಾಹಕ್ಕೆ ಇಮ್ಮಡಿ ದಕ್ಷಿಣೆ ಕೊಟ್ಟು ಬಿಟ್ರೆ 2 ಸಪ್ತಾಹದ ಫಲ ಅವರಿಗೆ ಬರ್ತದಂತೆ. ಹೀಗೆ ಒಂದೊಂದು ಅಶ್ವಮೇಧ ಯಾಗಕ್ಕೆ 3 ಪಟ್ಟು ಅವರು ದಕ್ಷಿಣೆಗಳನ್ನು ಕೊಡಿಸಿ ವೇದವ್ಯಾಸ ದೇವರು ಒಬ್ಬೊಬ್ಬರ ಅಶ್ವಮೇಧ ಯಾಗ ಅದು 3 ಆಗೋ ಹಾಗೆ ಮಾಡಿದ್ರಂತೆ. ಆದ್ರಿಂದ 15 ಅಶ್ವಮೇಧ ಯಾಗ ಆಯಿತು. 15 ವರ್ಷಗಳ ತನಕ ನಡೀತು. ಸಮಗ್ರ ಭೂಮಿಯನ್ನ ಸುವರ್ಣ ರತ್ನ ಏನೇನಿತ್ತೋ ಎಲ್ಲ ವ್ಯಾಸರಿಗೆ ಒಪ್ಪಿಸಿಬಿಟ್ರು. ಅವರದನ್ನೆಲ್ಲ ಹಂಚಿದರಂತೆ. ಋಷಿಗಳ ಆಮೇಲೆ ಹೇಳ್ತಾರಂತೆ, ಈ ಭೂಮಿ ಇದನ್ನೆಲ್ಲ ತಗೊಂಡು ನಾವೇನ್ ಮಾಡೋದು, ಈ ಸುವರ್ಣ ನಾಣ್ಯ ಕೊಟ್ರೆ ಇದು ನಮಗ್ ಸಾಕು, ಭೂಮಿ ಇವರೇ ಆಳ್ಲಿ ಅಂತ ಹೇಳಿ ಮತ್ತೆ ಅದನ್ನು ಕೊಟ್ಟು ಹೋದ್ರಂತೆ. ಅದರಿಂದ ದತ್ತಾಪಹಾರ ಏನೋ ಬರ್ಲಿಲ್ಲಂತೆ. ವ್ಯಾಸರು ಹೇಳಿದ್ರಂತೆ, ಅವರಾಗಿ ಅವರು ಸಂತೋಷದಿಂದ ಕೊಟ್ಟು ಹೋಗ್ತಾ ಇದ್ದಾರೆ, ಆದ್ರಿಂದ ನೀವು ಇದನ್ನು ಸ್ವೀಕಾರ ಮಾಡ್ರಿ ಅಂತ ಮತ್ತೆ ಇವರೇ ಭೂಮಿಯನ್ನ ಆಳ್ಲಿಕ್ಕೆ ಶುರು ಮಾಡಿದ್ರು ಅಂತ. ಹೀಗೆ ಅಶ್ವಮೇಧ ಯಾಗದ ವಿಚಾರ ಮುಂದೆ ಬರ್ತದೆ. ಮತ್ತೆ ತಗೊಂಡ್ರು ಅಂತಂದ್ರೆ ಆ ಭೂಮಿಯನ್ನು ಇವರು ಹಂಗೆ ತಗೊಳ್ಳಿಲ್ಲ, ತಗೊಂಡ್ರೆ ಮತ್ತೆ ದತ್ತಾಪಹಾರ, ಅದಕ್ಕೆ ಪ್ರತಿನಿಧಿಯಾಗಿ ಮತ್ತೊಂದಿಷ್ಟು ದುಡ್ಡು ಕೊಟ್ರ. ಆದ್ರಿಂದ ದಾನ ಮಾಡಿದಾಗ ಯಾರಿಗಾದ್ರೂ ಆ ಸಾಮಾನು ಬೇಡವಾಗಿದ್ರೆ ಅದನ್ನು ವಾಪಸ್ ಕೊಟ್ಟು ಅದರ ಪ್ರತಿನಿಧಿಯಾಗಿ ಬೇರೆ ಏನಾದ್ರೂ ತಗೋಬಹುದಂತೆ. ನಾ ಕೊಟ್ಟಿದ್ದೀನಿ ಇದೇ ತಗೊಂಡು ಹೋಗು ಅಂತ ಹೇಳೋ ಹಾಗಿಲ್ಲ. ಇಷ್ಟೆಲ್ಲ ಸೂಕ್ಷ್ಮ ಇದೆ ಧರ್ಮ. ಏನೋ ಒಬ್ರಿಗೆ ಬೇಡವಾದ ಯಾವುದೋ ಕೊಟ್ಟಿರ್ತಾರೆ, ಆನೆ ದಾನ ಕೊಟ್ಬಿಟ್ರು, ಏನ್ ಮಾಡೋದಕ್ಕೆ? ಆನೆ ದಾನ ರಾಜ ಬಂದಿಗೊಂದು ಆನೆ ದಾನ ಕೊಡ್ಬೇಕು ಅಂತ ಅನಿಸಿದ್ರೆ ತಗೋಬಹುದಂತೆ. ಇವರು ತಗೊಂಡ ಮೇಲೆ ಅದೇ ಆನೆನ ರಾಜನಿಗೆ ವಾಪಸ್ ಕೊಟ್ಟು ಈ ಆನೆಗೆ ಎಷ್ಟು ಬೆಲೆ ಅಷ್ಟು ಬೆಲೆ ಕೊಟ್ಟು ಬಿಡೋದು, ತಗೊಂಡು ಹೋಗ್ಬೋದು. ಹೀಗೆ ಮಾಡಿದ್ರಂತೆ ಬ್ರಾಹ್ಮಣರು ಅಂತ ಅಂತಾರೆ. ಈ ರೀತಿ ಅಂತೂ ವೈಭವದಲ್ಲಿ ಹಾಗೆ ನಡೀತಂತೆ. ಒಟ್ಟು ಅವರು ತೃಪ್ತರಾಗಬೇಕು, ಬ್ರಾಹ್ಮಣರು ಪ್ರೀತರಾಗಬೇಕು. ಅವರು ಪ್ರೀತರಾಗುವಂತೆ ಮಾಡಿದ್ರು. ಯಜ್ಞ ಮುಗಿಸಿ ಬಹಳ ಸಂತೋಷದಿಂದ ಇರುವಾಗ ಅಲ್ಲಿಗೆ ಒಂದು ಮುಂಗಿಸಿ ಬಂತಂತೆ. ಯಜ್ಞ ಮುಗಿತು, ಊಟ ಮಾಡಿ ಬ್ರಾಹ್ಮಣರೆಲ್ಲ ಹೋಗಿದ್ರು. ಅಲ್ಲೆಲ್ಲ ಅವರ ಕಾಲು ತೊಳೆದಿದ್ರು, ನೀರು ಹರಿದಿತ್ತು. ಆ ನೀರಿನಲ್ಲಿ ಹೊರಳಾಡಿಕೊಂಡು ಒಂದು ಮುಂಗಿಸಿ ಬಂತಂತೆ. ಮುಂಗಿಸಿ ಬಂದು ಬೈಲಿಕ್ಕೆ ಶುರು ಮಾಡಿತಂತೆ ಪಾಂಡವರನ್ನ. ಏನ್ ಯಾಗ ಮಾಡಿದ್ದೀರಿ ನೀವು ಅಂತ ನೋಡಿ. ಇಷ್ಟಾದ್ರೂ ಬೈಯೋರಿದ್ದಾರೆ. 3 ಪಾಲು ದಕ್ಷಿಣೆ ಕೊಟ್ಟಿದ್ದಾರೆ, ಒಳ್ಳೆ ಫಲ ಬರಲಿ ಅಂತ. ಅಷ್ಟಾದ್ರೂ ಮುಂಗಿಸಿ ಬೈತಂತೆ. ಏನ್ ಮಾಡಿದ್ದೀರಿ ಯಜ್ಞ ನಿಮ್ದು? ನಾನು ಈಗ ಬರುವಾಗ ಮುಂಚೆ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಹೋಗಿದ್ದೆ. ಅಲ್ಲಿ ಆ ಬಡವ ಯಾರೋ ಒಬ್ಬ ಬ್ರಾಹ್ಮಣನಿಗೆ ಒಂದಿಷ್ಟು ಹಿಟ್ಟು ಕಲಿಸಿ ಹಾಕಿದ್ದ, ಬ್ರಾಹ್ಮಣನಿಗೆ ಸತ್ಕಾರ ಮಾಡಿದ್ದ. ಆ ನೀರಿನಲ್ಲಿ ಅವನ ಪಾದ ತೊಳೆದ ನೀರು ಅಲ್ಲೆಲ್ಲ ಹೊರಳಾಡಿದೆ. ಒಂದು ಭಾಗ ನಂದು ಬಂಗಾರ ಆಗಿಬಿಡ್ತು, ಆ ಮುಂಗಿಸಿದ್ದು ಒಂದು ಭಾಗ ಬಂಗಾರ ಆಗಿತ್ತಂತೆ. ಇಲ್ಲಿ ಪಾಂಡವರು ಯಾಗೆ ಮಾಡ್ತಿದ್ದಾರೆ ಅಂತಂದಾಗ ಸಾವಿರಾರು ಬ್ರಾಹ್ಮಣರು ಅವರ ಪಾದ ತೊಳೆದ ನೀರು ಹರಿದಿರ್ತದೆ, ಕೃಷ್ಣಾರ್ಪಣೆ ಬಿಟ್ಟದ್ದು ನೀರೆಲ್ಲ ಹರಿದಿರ್ತದೆ ಅಂತ ನಾನು ಇಲ್ಲಿಗೆ ಬಂದು ಹೊರಲಾಡಿದರೆ ಮೈಯೆಲ್ಲ ಕೆಸರಾಯ್ತು ಹೊರತು ಇನ್ನೊಂದು ಪಾರ್ಶ್ವ ಬಂಗಾರ ಆಗ್ಲಿಲ್ಲ ಅಂತಂತ. ಬಂಗಾರ ಆಗ್ತದೆ ಅಂತ ನಾನು ಹೊರಲಾಡಿದ್ರೆ ಕೆಸರ ಹತ್ತಿತ್ತು, ಬಂಗಾರ ಆಗ್ಲಿಲ್ಲ. ಏನ್ ಯಜ್ಞ ಮಾಡಿದ್ದೀರಿ ನೀವು? ಆ ಬ್ರಾಹ್ಮಣ ಮಾಡಿದಂಥ ಸಕ್ತುಪ್ರಸ್ಥ ಒಬ್ಬ ವಿಪ್ರನಿಗೆ ಸಮಾರಾಧನೆ ಮಾಡಿದಾರಲ್ಲ, ಅದರ ಒಂದಾಣೆ 16 ಆಣೆಯಲ್ಲಿ ಒಂದಾಣೆ ಯೋಗ್ಯತೆ ನಿಮ್ಮ ಯಾಗಕ್ಕಿಲ್ಲ ಅಂತ ಅಂದ್ಬಿಡ್ತಂತೆ ಮುಂಗಿಸಿ. ಹೀಗೆ ಔಭೃತ ಸ್ನಾನ ಮಾಡಿದಾಗ ಆ ಯಾಗದ ಔಭೃತ ಜಲದಲ್ಲಿ ಮಿಂದು ಪಾರ್ಶ್ವ ಬಂಗಾರ ಆಗ್ಲಿಲ್ಲ ಅಂತ ಬೈತದೆ. ಬೈದಾಗ ಇವರೆಲ್ಲ ನಕ್ಕರಂತೆ. ಕೃಷ್ಣ ನಕ್ಕ, ಬ್ರಾಹ್ಮಣರೆಲ್ಲ ನಕ್ಕು ಬಿಟ್ರಂತೆ. ಸುಮ್ಮನೆ ನಕ್ಕದ್ರಿಂದ ಅದು ಅಂಧನ್ ತಮಸ್ಸಿಗೆ ಹೋಯ್ತಂತೆ. ಆ ಮುಂಗಿಸಿ ಅಂಧನ್ ತಮಸ್ಸಿಗೆ ಹೋಯ್ತಂತೆ. ಇದಿಷ್ಟೇ ವಿಚಿತ್ರ ಕಥೆ ಇದೆ ಅಲ್ಲ. ಆಚಾರ್ಯ ಅದರ ರಹಸ್ಯ ಹೇಳ್ತಾರೆ. ಏನದು ಮುಂಗಿಸಿ ಅಂತಂದ್ರೆ, ಅದು ಮುಂಗಿಸಿಯ ಮೂಲತಃ ಮುಂಗಿಸಿ ಅಲ್ಲ, ಅದು ನಕುಲ ಅಂತಾರೆ ಸಂಸ್ಕೃತ. ಮುಂಗಿಸಿ ಅಲ್ಲ, ಅದು ಕ್ರೋಧ ಅಂತ ಒಬ್ಬ ಅಸುರ, ಕ್ರೋಧಾಸುರ ಅನ್ನುವನು. ಅವನು ಈ ಮುಂಗಿಸಿಯಾಗಿ ಯಾಕೆ ಹುಟ್ಟಿದ್ದ ಅಂತಂದ್ರೆ, ಜಮದಗ್ನಿ ಋಷಿಗಳು ಶ್ರಾದ್ದ ಮಾಡಲಿಕ್ಕೆ ಅಂತ ಒಂದಿಷ್ಟು ಹಾಲಿಟ್ಟಿದ್ರಂತೆ. ಆ ಹಾಲನ್ನ ಇವನು ಕುಡಿದು ಎಂಜಲು ಮಾಡಿಬಿಟ್ನಂತೆ. ಆವಾಗ ಪಿತೃದೇವತೆಗಳು ಶಾಪ ಹಾಕಿದ್ರಂತೆ. ಶ್ರಾದ್ದದಲ್ಲಿ ಬಹಳ ಪವಿತ್ರವಾದದ್ದನ್ನ ಅರ್ಪಣೆ ಮಾಡಬೇಕು, ಅದು ಯಾವುದೂ ಕೂಡ ಅಪವಿತ್ರ ಆಗಬಾರದು, ಬ್ರಾಹ್ಮಣರು ಅಪವಿತ್ರ ಆಗಿರಬಾರದು. ಶ್ರಾದ್ದ ಭೋಜನಕ್ಕೆ ಆಮಂತ್ರಣ ತಗೊಂಡ ಮೇಲೆ ಏನೂ ತಿನ್ನದೆ ಅಲ್ಲಿಗೆ ಬರಬೇಕವ್ರು.
ಆಮಂತ್ರಣ ತಗೊಂಡಾಗಿನಿಂದಲೇನೆ ಅದಕ್ಕೆ ಆಮಂತ್ರಣ ಕೊಡುವಾಗಲೇ ಅವತ್ತು ಬೆಳಿಗ್ಗೆ ಕೊಡ್ತಿರ್ತಾರೆ ಹೋಗಿ. ಸುಮ್ಮನೆ ಕೊಟ್ಟರು ಸೂಚನೆ ಅಂತ ಕೊಡ್ತಾರೆ ಅಷ್ಟೇನೆ. ಯಾಕೆಂದ್ರೆ ಆಮಂತ್ರಣ ತಗೊಂಡಾಗಿನಿಂದ ಅವರು ಬ್ರಹ್ಮಚರ್ಯ ಕಾಪಾಡ್ಕೊಂಡಿರ್ಬೇಕಂತ. ಶ್ರಾದ್ದಕ್ಕೆ ಆಮಂತ್ರಣ ತಗೊಂಡ ಮೇಲಿಂದ ಬ್ರಹ್ಮಚರ್ಯ ಕಾಪಾಡ್ಕೊಂಡಿರ್ಬೇಕು, ಏಕಭುಕ್ತದಲ್ಲಿರ್ಬೇಕು, ಹಿಂಗೆಲ್ಲ ನಿಯಮ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆನೆ ಹೇಳ್ತಿದ್ರು. ಈ ರೀತಿ ನಿಯಮ. ಅವರಲ್ಲೂ ಉಚ್ಚಿಷ್ಟತೆ ಬರಕೂಡುದು ಅಂತಿದೆ. ಅಂದ ಮೇಲೆ ಪದಾರ್ಥವಂತೂ ಉಚ್ಚಿಷ್ಟ ಆಗಬಾರದು. ಆ ಅಸುರ ಉಚ್ಚಿಷ್ಟ ಮಾಡಿದ್ರಿಂದ ಪಿತೃದೇವತೆಗಳೇ ಶಾಪ ಹಾಕಿದ್ರಂತೆ, ನೀನು ಮುಂಗುಸಿಯಾಗಿ ಹುಟ್ಟು ಅಂತ. ಆಮೇಲೆ ಯಾವಾಗ ಧರ್ಮರಾಜ ಮಾಡಿದಂಥ ಯಜ್ಞವನ್ನ ನಿಂದಿಸ್ತಿದ್ದಿ, ಆವಾಗ ನಿನ್ನ ಶಾಪ ಮುಕ್ತಿ ಆಗ್ತದೆ. ಮುಕ್ತಿ ಆದ್ಮೇಲೆ ನೀನ್ ತಮಸಿಗೆ ಹೋಗಿ ಬೀಳ್ತಿ ಅಂತಲೇ. ಹೀಗೆ ಶಾಪಗ್ರಸ್ತನಾಗಿ ಆ ಮುಂಗುಸಿ ಬಂದು ಧರ್ಮರಾಜನ ಯಜ್ಞವನ್ನ ನಿಂದೆ ಮಾಡಿತ್ತಂತೆ. ಇದೆಲ್ಲ ಕೃಷ್ಣ ಮತ್ತು ಕೆಲವು ಜ್ಞಾನಿಗಳಿಗೆ ಗೊತ್ತಿತ್ತು. ಅವರು ಸುಮ್ಮನೆ ನಕ್ಕರಂತೆ. ನಿಂದೆ ಮಾಡಿದಾಗ ನಕ್ಕರು. ಯಾಕೆ ಅಂತಂದ್ರೆ ಅದಕ್ಕೆ ಸಾಧನೆ ಆಗಬೇಕಾಗಿದೆ, ಅದಕ್ಕೋಸ್ಕರ. ಎಷ್ಟೋ ಜನ ಬೈದಾಗ ನಕ್ಕು ಸುಮ್ಮನೆ ಕೂತ್ಕೊಳ್ತಾರಂತೆ. ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ನಕ್ಕು ಸುಮ್ಮನೆ ಕೂತಿರ್ತಾರೆ ಅಂತಂದ್ರೆ ಸಮ್ಮತಿ ಸೂಚಿಸಿದ್ರು ಅಂತ ಅರ್ಥ ಅಲ್ಲ. ಎಷ್ಟೋ ಸಲ ಮೌನದಿಂದ ಸುಮ್ಮನಿದ್ದಾಗ ಏನ್ ಉತ್ತರ ಕೊಡೋದು ಇವರಿಗೆ ಅಂತ ಸುಮ್ಮನೆ ಇರ್ತಾರಂತ. ಮುಂಗಿಸಿ ಬಂದು ಬೈದರೆ ಅದಕ್ಕೆ ಏನ್ ಹೇಳೋದು, ಅದ್ರ ಜೊತೆಗೆ ಏನ್ ವಾದ ಮಾಡೋದು ಅಂತ ಮಂದಹಾಸ ಬೀರಿ ಸುಮ್ಮನೆ ಇರ್ತಾರೆ. ಸುಮ್ಮನೆ ಮಂದಹಾಸ ಬೀರಿದ್ರು ಸಮ್ಮತಿ ಸೂಚಿಸಿದ್ರು ಅಂತ ರಿಪೋರ್ಟ್ ಆಗಿಬಿಡ್ತು. ಅದು ಅವ್ರವ್ರ ಸಾಧನೆಗೋಸ್ಕರ ಹಂಗೆ ಸುಮ್ಮನೆ ಇರ್ತಾರೆ. ಅದು ಗೊತ್ತಿರೋದಿಲ್ಲ. ಇದು ಮುಂಗಿಸಿ ಬೈದಾಗ ಧರ್ಮರಾಜನ ಯಜ್ಞ ನಿಂದೆ ಮಾಡಿದಾಗ ಕೃಷ್ಣ ಮತ್ತು ಬ್ರಾಹ್ಮಣರು ಸುಮ್ಮನೆ ನಕ್ಕು ಬಿಟ್ರಂತೆ. ನಕ್ಕು ಕೂಡ್ಲೆ ಅದು ತಮಸ್ಸಿಗೆ ಹೋಯ್ತಂತೆ. ಯಾಕೆಂದ್ರೆ ಶಾಪ ಹಂಗೆ ಇತ್ತು. ಯಾವಾಗ ಧರ್ಮರಾಜನ ಯಜ್ಞ ನಿಂದೆ ಮಾಡ್ತಿ ನಿನ್ನ ಸಾಧನೆ ಪೂರ್ತಿ ಆಗ್ತದೆ ಅಂತ. ಯಜ್ಞ ದೊಡ್ಡವರು ಮಾಡಿದ ಸತ್ಕರ್ಮವನ್ನ ಯಾರಾದ್ರೂ ನಿಂದೆ ಮಾಡಿದ್ರು ಅಂತಂದ್ರೆ ಅವರಿಗೆ ತಮಸ್ಸಿಗೆ ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಧನ ಪೂರ್ತಿ ಆಯ್ತು ಅಂತ ಅರ್ಥ. ಆದ್ರಿಂದ ಸತ್ಕರ್ಮಗಳನ್ನ ನಡೆಸಿದಾಗ ಎಂದೂ ಕೂಡ ನಿಂದೆ ಮಾಡಬಾರದು, ಪ್ರಶಂಸೆ ಮಾಡಬೇಕು. ಕರ್ಮಗಳನ್ನ ಪ್ರಶಂಸೆ ಮಾಡ್ಬೇಕಂತ. ಹೀಗೆ ಮುಂಗಿಸಿಯ ಇದನ್ನ ಇಲ್ಲಿ ಆಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ. ಇದರಲ್ಲಿ ಇನ್ನೊಂದು ಮಾತು ಹೇಳಿದ, ಆ ಬಡವ ಮಾಡಿದ್ನಲ್ಲ ಅದಕ್ಕೆ ಹೆಚ್ಚು ಫಲ, ನಿಮ್ದೇನು ಫಲ ಅಂತಂದಾಗ ಲೋಕದಲ್ಲಿ ಒಂದು ರೂಢಿನೂ ಉಂಟು. ಬಡವರು ವಿಶೇಷವಾಗಿ ಏನಾದ್ರೂ ಕರ್ಮ ಮಾಡಿದ್ರೆ ಅವರಿಗೆ ಹೆಚ್ಚು ಫಲ ಬರ್ತದೆ, ಶ್ರೀಮಂತರು ಮಾಡಿದ್ರೆ ಬೇಕಾದಷ್ಟು ಇರ್ತದೆ, ಮಾಡಿದ್ದಾರೆ ಆದ್ರಿಂದ ಫಲ ಇಲ್ಲ ಅಂತ. ಹಿಂಗೆಲ್ಲ ಒಂದು ಪ್ರತೀತಿ ಅದರಿಂದ ಕಥೆಯಿಂದ ಬಂತಂತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಬಡವರು ವಿಶೇಷ ದಾನ ಧರ್ಮ ಮಾಡಿದರೆ ಅವರ ಯೋಗ್ಯತೆ ಮೀರಿರ್ತದೆ, ಬಡತನ ಇರ್ತದೆ. ಆದರೂ ಕೂಡ ಅವರು ವಿತ್ತ ವ್ಯಯ ಮಾಡಿ ಹಣ ಖರ್ಚು ಮಾಡಿದ್ರೆ ಅವರಿಗೆ ವಿಶೇಷ ಫಲ ಇದೆ, ಇಲ್ಲ ಅಂತಲ್ಲ, ಅದು ಶ್ಲಾಘನೀಯವೇ. ಆದ್ರೆ ಶ್ರೀಮಂತರು ಮಾಡಿದ್ರು ಆದ್ರಿಂದ ಅದಕ್ಕೆ ಫಲ ಇಲ್ಲ ಅಂತ ಹಂಗ ಮಾತ್ರ ಇಲ್ಲ ಅಂತ. ಪಾಂಡವರಿಗೆ ಬೇಕಾದಷ್ಟಿತ್ತು ಆದ್ರಿಂದ ನಿಮಗೆ ಫಲ ಬರಲಿಲ್ಲ, ಆ ಬಡ ಬ್ರಾಹ್ಮಣ ಮಾಡಿದ ನನ್ನ ಪಾರ್ಶ್ವ ಭಂಗಾರ ಆಯ್ತು ಅಂತ ಹೇಳಿದ್ರೆ ಆ ರೀತಿ ಅರ್ಥ ಅಲ್ಲ ಅಂತ ಆಚಾರ್ಯರು. ಕರ್ಮ ಫಲ ಕೊಡಬೇಕಾಗಿದ್ರೆ ಅವರವರ ಶ್ರದ್ಧೆ, ಅವರವರ ಭಕ್ತಿ, ಅದರಿಂದ ನೋಡಿ ಫಲ, ಅದನ್ನ ನೋಡಿ ಪರಮಾತ್ಮ ಫಲ ಕೊಡ್ತಾನೆ ಹೊರತು ಇಲ್ಲದೆ ಇದ್ದವರು ಮಾಡಿದ್ರು ಅದಕ್ಕೆ ಫಲ ಕೊಡಬೇಕು, ಬೇಕಾದಷ್ಟಿತ್ತು ಮಾಡಿದ್ರು ಅದರಿಂದ ಫಲ ಇಲ್ಲ ಅಂತ ಮಾತ್ರ ಯಾರು ತಿಳ್ಕೊಳ್ಬಾರ್ದು. ಶ್ರೀಮಂತರು ಮಾಡಿದ್ರು ಹಣ ಇದ್ದವರು ಮಾಡಿದ್ರೂ ಕೂಡ ಆ ಕರ್ಮಕ್ಕೆ ಅವರ ಶ್ರದ್ಧಾನುಗುಣವಾಗಿ ಫಲ ಇದ್ದೇ ಇದೆ. ಬಡವರು ಮಾಡಿದಾಗ ಅವರು ಬಡತನದಲ್ಲಿ ಮಾಡಿದ್ರಲ್ಲ ಅಂತ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಫಲ, ಅದರಲ್ಲಿ ಒಂದು ವಿಶೇಷ ಇಟ್ಟಿರ್ತಾನಂತ ಪರಮಾತ್ಮ, ಹೆಚ್ಚು ಪ್ರೀತನಾಗ್ತಾನಷ್ಟೇ ಹೊರತು ಇವರು ಮಾಡಿದ್ದಕ್ಕೆ ಫಲ ಇಲ್ಲ ಅಂತ ಅಲ್ವೇ ಇಲ್ಲ. ಆದ್ರಿಂದ ಪಾಂಡವರು ಮಾಡಿದ ಕರ್ಮಕ್ಕೆ ಸಂಪೂರ್ಣ ಫಲ ಸಿಕ್ಕಿದೆ, ಇದ್ದೇ ಇದೆ. ಹಾಗಾದ್ರೆ ಅದರದ್ದು ಭಂಗಾರ ಯಾಕಾಗ್ಲಿಲ್ಲ ಅಂತಂದ್ರೆ ಎಲ್ಲಿಯಾದ್ರೂ ಉಂಟೆ. ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದಾಗ ಆ ಎಲೆಯಲ್ಲಿ ಹೊರಲಾಡಿದ ಕೂಡಲೇ ಮುಂಗಿಸಿದ್ದು ಒಂದು ಪಾರ್ಶ್ವ ಭಂಗಾರ ಆಯ್ತು ಅಂದ್ರೆ ಇನ್ನೊಂದು ಯಾಕಾಗ್ಲಿಲ್ಲ? ಅದರಲ್ಲಿ ಹೊರಳಿದ ಕೂಡಲೇ ಭಂಗಾರ ಆಗ್ತದೆ ಅಂತ ಆದ್ರೆ ಆ ನೆಲ ಯಾಕೆ ಭಂಗಾರ ಆಗ್ಲಿಲ್ಲ? ಆ ಎಲೆ ಬಿಸಾಡಿದವರು ಕೈ ಯಾಕೆ ಭಂಗಾರ ಆಗ್ಲಿಲ್ಲ ಅಂತ ಕೇಳ್ತಾರೆ ವಾದಿರಾಜ. ಆ ಎಲೆಯನ್ನ ಬಿಸಾಡಿದವನ ಕೈ ಭಂಗಾರ ಆಗ್ಲಿಲ್ಲ, ಆ ನೆಲ ಭಂಗಾರ ಆಗ್ಲಿಲ್ಲ, ಎಲೆನೇ ಚಿನ್ನ ತಟ್ಟೆ ಆಗ್ಲಿಲ್ಲ, ಮುಂಗಿಸಿದ ಒಂದು ಮೈ ಮಾತ್ರ ಭಂಗಾರ ಆಯ್ತು ಅಂದ್ರೆ ಏನರ್ಥ? ಹಾಗಾದ್ರೆ ಇದು ಏನರ್ಥ ಅಂದ್ರೆ ಆ ಎಂಜಲ ಎಲೆಯಲ್ಲಿ ಹೊರಲಾಡಿದ್ರಿಂದ ಭಂಗಾರ ಆದದ್ದಲ್ಲ, ಬೇಕು ಅಂತ ದೇವತೆಗಳು ಅದಕ್ಕೆ ಭ್ರಾಂತಿ ಹುಟ್ಟಿಸಲಿಕ್ಕೆ ಅದನ್ನು ಭಂಗಾರ ಮಾಡಿದ್ರಂತೆ. ಇಲ್ಲಿ ಬಂದಾಗ ಭಂಗಾರ ಆಗಲಿಲ್ಲ, ಆದ್ರಿಂದ ಧರ್ಮರಾಜನ ಯಜ್ಞ ಉಪಯೋಗ ಇಲ್ಲ ಅಂತ ಬೈಲಿಕ್ಕೆ ಅದು ಕಾರಣ ಆಯ್ತು ಹೊರತು ಬ್ರಾಹ್ಮಣರು ಊಟ ಮಾಡಿದ ಎಲೆ ಮುಟ್ಟಿದ್ರೆ ಅದು ಭಂಗಾರ ಆಗ್ತದೆ, ಇದು ಆಗ್ಲಿಲ್ಲ ಅಲ್ಲಿ ಆಯ್ತು ಅಂತ ಹಂಗಲ್ವೇ ಇಲ್ಲ. ಹಂಗಾಗೋದಾದ್ರೆ ಎಲೆನೂ ಭಂಗಾರ ಆಗ್ತಿತ್ತು, ನೆಲ ಭಂಗಾರ ಆಗ್ತಿತ್ತು, ಬಿಸಾಡ್ಲಿಕ್ಕೆ ಹೋದವ್ರ ಕೈ ಭಂಗಾರ ಆಗ್ತಿತ್ತು ಅಂತ ಅರವಾದ್ರಾಜ್. ಹೀಗೆ ಆದ್ರಿಂದ ಕರ್ಮ ಫಲ ಕೊಡಬೇಕಾಗಿದ್ರೆ ಅವರವರ ಶ್ರದ್ಧಾ, ಅವರ ಜ್ಞಾನ, ಎಷ್ಟು ಜ್ಞಾನ ಪುರಸ್ಸರವಾಗಿ ಮಾಡ್ತಾರೆ, ಆ ಕರ್ಮ ಎಷ್ಟು ಶುದ್ಧವಾಗಿರ್ತದೆ ಅನ್ನೋದ್ರ ಮೇಲೆ ಅವಲಂಬಿಸಿರ್ತದೆ ಹೊರತು ಬಡವರು ಮಾಡಿದ್ರೆ ಅದರಿಂದ ಭಂಗಾರ ಆಯ್ತು ಇಲ್ದಿದ್ರಿಲ್ಲ ಅಂತಹದ್ದೆಲ್ಲ ತಿಳ್ಕೊಳ್ಬಾರದು ಅಂತ ನಿರ್ಣಯ ಕೊಡ್ತಾರೆ. ಅನಂತರ ಒಮ್ಮೆ ಪಾಂಡವರೆಲ್ಲ ಇರುವಾಗ ಧೃತರಾಷ್ಟ್ರ ಇನ್ನೂ ಹಾಗೆ ಕೂತಿದ್ನಂತೆ ಮನೆಯಲ್ಲಿ.
ಎಲ್ಲರೂ ಸೇವೆ ಮಾಡ್ತಾ ಇದ್ರು. ಭೀಮ ಮಾತ್ರ ಅವನಿಗೆ ಸಹನೆ ಆಗ್ಲಿಲ್ಲ. ಈ ಧೃತರಾಷ್ಟ್ರನಿಗೆ ಇನ್ನೂ ವೈರಾಗ್ಯ ಬಂದಿಲ್ಲಲ್ಲ, 100 ಮಕ್ಕಳನ್ನು ಕಳ್ಕೊಂಡ್ರು, ಹಾಗೆ ಕೂತಿದ್ದಾನೆ, ಅವನಿಗೆ ವೈರಾಗ್ಯ ಹುಟ್ಟಿಸ್ಬೇಕು ಅಂತ ಭೀಮಸೇನ ಬೇಕು ಅಂತ ಧೃತರಾಷ್ಟ್ರನಿಗೆ ಕೇಳಿಸೋ ಹಾಗೆ ತನ್ನ ಭುಜವನ್ನ ಆಸ್ಫಾಲನ ಮಾಡಿಕೊಂಡು ಭುಜವನ್ನ ಬಡುಕೊಂಡು ಇದೇ ಭುಜದಿಂದ 100 ಮಕ್ಕಳು ಸತ್ರು, ಈ ಮುದುಕನ 100 ಮಕ್ಕಳು ಸತ್ರು ಅಂತ ಅವನಿಗೆ ಕೇಳಿಸೋ ಹಂಗೆ ಹೇಳ್ತಿದ್ನಂತೆ. ಈ ಮುದುಕನ ಜರಠಸ್ಯ ಅಂತಾನೆ, ಈ ಮುದಿಯನ 100 ಮಕ್ಕಳು ಸತ್ತದ್ದು ಈ ಭುಜದಿಂದ. ಹಿಂಗೆಲ್ಲ ಹೇಳಿ ದ್ರೌಪದಿಗೂ ಅಷ್ಟು ಹಿಡಿಸ್ತಿದ್ದಿಲ್ಲಂತೆ. ಯಾಕೆ ಹಿಂಗಂತಿದ್ದಾರೆ ಅಂತ ಅನ್ನೋ ಹಾಗೆ ಆಗ್ತಿತ್ತಂತೆ. ಯಾಕೆಂದ್ರೆ ಮೊದಲೇ ಮಕ್ಕಳನ್ನು ಕಳ್ಕೊಂಡು ದುಃಖ, ಅದ್ರ ಮೇಲೆ ಈ ರೀತಿ ಚುಚ್ಚುತ್ತಾ ಇದ್ರೆ ಇನ್ನೂ ದುಃಖ ಆಗ್ತದೆ ಅಂತ ದ್ರೌಪದಿ ದೇವಿ ಭಾವನೆ ಲೋಕದೃಷ್ಟಿಯಿಂದ. ಭೀಮನಿಗೆ ವಿರುದ್ಧವಾಗಿದ್ಲು ಅಂತ ತಿಳ್ಕೋಬಾರದು. ಈ ರೀತಿ ಭೀಮಸೇನ ದೇವರು ಹೇಳ್ತಾ ಹೇಳ್ತಾ ಯಾಕೆ ಹಿಂಗ್ ಮಾಡ್ತಿದ್ರು ಅಂದ್ರೆ ಅನಾದರದ ಇನ್ನೂ ಹೇಳ್ತಿದ್ ಅವನಿಗೆ ವೈರಾಗ್ಯ ಬರಲಿ ಅಂತ, ಆದ್ರೂ ಬರ್ತಿದ್ದಿಲ್ಲಂತ. ಕೊನೆಗೆ ವಿದುರ ಇದಕ್ಕೆ ಹೋದವನು, ಕಾಡಿಗೆ ಹೋದವನು ವಿದುರ ಬಂದು ಹೇಳ್ತಾನೆ, ಇಷ್ಟು ವಯಸ್ಸಾಯ್ತು, ಮಕ್ಕಳನ್ನು ಕಳ್ಕೊಂಡಿ, ಇನ್ನೂ ಕೂಡ ನೀನು ಭೀಮಾಪವರ್ಜಿತಂ ಪಿಂಡಂ, ಇಷ್ಟು ಬೈತಿದ್ದಾನೆ ಭೀಮ ಅಂತಿದ್ದಿ, ಭೀಮ ಹಾಕಿದ ಪಿಂಡವನ್ನ ತಿಂದುಕೊಂಡು ನಾಯಿ ಹಾಗಿದ್ಯಲ್ಲ, ನಾಚಿಕೆ ಆಗೋದಿಲ್ವೇ ಅಂತ ಕೇಳಿದ್ನಂತೆ ವಿದುರ. ಯಾಕೆಂದ್ರೆ ಭೀಮ ಬೈತಾ ಇದ್ದದ್ದನ್ನು ಹೇಳಿದ್ದ ಬೇರೆ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್, ಗೃಹಪಾಲ ಅಂದ್ರೆ ನಾಯಿ ಅಂತೆ ತಿಂದುಕೊಂಡು ಬಿದ್ದಿದ್ಯಲ್ಲ, ಇನ್ನಾದ್ರೂ ವೈರಾಗ್ಯ ತಾಳಿ ಕಾಡಿಗೆ ಹೋಗಿ ಸಾಧನೆ ಮಾಡ್ಕೊಳ್ಬಾರ್ದೆ ಅಂತಂದಾಗ ಆಗ ಅವನಿಗೆ ವೈರಾಗ್ಯ ಬಂತಂತೆ ವಿದುರನ ಮಾತಿನಿಂದ ವಿರಕ್ತನಾಗಿ ಕಾಡಿಗೆ ಹೋಗ್ತೀನಿ ಅಂತಂದ್ರೆ ಧರ್ಮರಾಜ ಕಳಿಸ್ತಾ ಇಲ್ಲ. ನಾನೇ ಮಕ್ಕಳನ್ನು ಕೊಂದಿದ್ದೀನಿ, ಪಾಪ ಕಾಡಿಗೆ ಬೇರೆ ಹೋಗ್ತಾನಲ್ಲ, ನಾವೆಲ್ಲ ಉಪಚಾರ ಮಾಡ್ಕೊಂಡಿರ್ತೀವಿ, ಇಲ್ಲೇ ಇರೋ ದೊಡ್ಡಪ್ಪ ಅಂತಿದ್ದಾನೆ.